ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇವತ್ತಿನ ನಮ್ಮ ಸಂದರ್ಶನದ ವಿಷಯ ಏನಪ್ಪಾ ಅಂದ್ರೆ ದ್ವೇಷ ಭಾಷಣ ಮಸೂದೆ. ಕರ್ನಾಟಕ ಸರ್ಕಾರ ಏನೀಗ ದ್ವೇಷ ಭಾಷಣ ಮಸೂದೆಯನ್ನ ತರಲಿಕೊಟ್ಟಿದೆ. ಈಗಾಗಲೇ ವಿಧಾನಸಭೆಯಲ್ಲಿ ಮತ್ತೆ ವಿಧಾನ ಪರಿಷತ್ತಲ್ಲಿ ಚರ್ಚೆಯ ಮೂಲಕ ಅಂಗೀಕಾರವಾಗಿದೆ. ಈಗ ಅದು ರಾಜ್ಯಪಾಲರ ಸಹಿಗೂ ಹೋಗಿದೆ. ಈಗ ಆ ಮಸೂದೆಯನ್ನ ಹಲವಾರು ವಿರೋಧ ಪಕ್ಷಗಳಿಂದ ಹಿಡಿದು ಎಲ್ಲಾ ಹಲವಾರು ನಾಯಕರು ವಿರೋಧಿಸುತ್ತಿದ್ದಾರೆ. ಮತ್ತೆ ಈ ಮಸೂದೆಯಲ್ಲಿ ಕೆಲವೊಂದು ಲೋಪಗಳಿದಾವೆ ಅಂತ ಸಹ ಎತ್ತಿ ತೋರಿಸ್ತಾ ಇದ್ದಾರೆ. ಈಗ ನಾವು ಆ ಮಸೂದೆ ನಿಜಕ್ಕೂ ಕರ್ನಾಟಕಕ್ಕೆ ಅವಶ್ಯಕತೆ ಇತ್ತ, ಆ ಮಸೂದೆಯಲ್ಲಿ ಏನೆಲ್ಲ ಲೋಪಗಳಿದೆ, ಮತ್ತೆ ಆ ಮಸೂದೆಯನ್ನ ತಿದ್ದುಪಡಿ ಮಾಡುವ ಅವಶ್ಯಕತೆ ಇದೆಯಾ, ಇವೆಲ್ಲ ವಿಚಾರವನ್ನ ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ವಕೀಲರಾದ ಮತ್ತು ಸಾಮಾಜಿಕ ಕಾರ್ಯಕರ್ತರು ಆದಂತಹ ವಿನಯ್ ಶ್ರೀನಿವಾಸ್ ಅವರಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ವಿನಯ್ ಶ್ರೀನಿವಾಸ್ ಅವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು, ಮತ್ತೆ ಸಂವಿಧಾನದ ಚಳುವಳಿಯಲ್ಲಿ ಸಂವಿಧಾನದ ಅರಿವನ್ನು ಮೂಡಿಸ್ಲಿಕ್ಕೆ ರಾಜ್ಯದಾದ್ಯಂತ ಸಂಚಾರ ಮಾಡಿರೋರು. ಅವರು ಈ ಮಸೂದೆ ಅವಶ್ಯಕತೆ ಇತ್ತಾ ಇಲ್ವಾ ಅನ್ನೋ ಒಟ್ಟ ವಿಚಾರದಲ್ಲಿ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಇರ್ತಾರೆ. ಸರ್, ಬಹಳ ಮುಖ್ಯವಾಗಿ ಮಸೂದೆ ನೋಡಿದ್ರೆ ಸರ್? ಮಸೂದೆ ನೋಡಿದೀವಿ, ಮಸೂದೆ ಸ್ಟಡಿ ಮಾಡಿದೀವಿ. ಸರ್, ಏನಾದ್ರು ಇದು ಅಲ್ಲ, ನನ್ನ ಪ್ರಶ್ನೆ ಏನು ಅಂದ್ರೆ ಕರ್ನಾಟಕಕ್ಕೆ ಇದು ಅವಶ್ಯಕತೆ ಇತ್ತಾ ಸರ್ ಈ ಮಸೂದೆ? ಸರ್, ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ದ್ವೇಷನ ಬಗೆಹರಿಸಲಿಕ್ಕೆ, ದ್ವೇಷನ ಕಡಿಮೆ ಮಾಡ್ಲಿಕ್ಕೆ ಕೆಲವು ಲೀಗಲ್ ಸ್ಟೆಪ್ಸ್ ಬೇಕಾಗಿದ್ವು. ಅದು ಖಂಡಿತ ಒಪ್ಕೊಳ್ಳೋಣ. ಬಟ್ ಈ ಮಸೂದೆ, ಈ ಒಂದು ಫಾರ್ಮ್ ಅಲ್ಲಿ ಇರೋ ಈ ಮಸೂದೆ, ಈ ಕಾನೂನು ಬೇಕಾಗಿರ್ಲಿಲ್ಲ. ನೋಡಿ, ನಾವ್ ಯಾವ ಸನ್ನಿವೇಶದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಮೊನ್ನೆ ಹುಬ್ಳಿಯಿಂದ ನ್ಯೂಸ್ ಬಂದಿದೆ, ಒಬ್ರು ತಂದೆ ಸ್ವಂತ ಮಗಳು, ಬಸ್ರಿ ಆಗಿರೋ ಸ್ವಂತ ಮಗಳನ್ನ ಕೊಂದಿದ್ದಾರೆ. ಅವರು ಒಂದು SC ಮದುವೆ ಆದ್ರು ಅಂತ ಅಲ್ವಾ? ಅಂದ್ರೆ ಆ ಜಾತಿ ದ್ವೇಷ ಎಷ್ಟಿದೆ ನೋಡಿ. ಅದು ದ್ವೇಷದಾನೆ. ಅದು ಸ್ವಂತ ಮಗಳನ್ನ ಕೊಲ್ಬೇಕು ಅಂತ ಹೇಳಿದ್ರೆ ಜಾತಿಯಿಂದ ಬಂದಿರೋ ದ್ವೇಷ. ಸೊ ಒಂದು ಜಾತಿ ಆಧಾರಿತ ದ್ವೇಷ ಈ ನೆಲದಲ್ಲಿ ಇದ್ದಿದ್ದು, ಅದು ಕಳೆದ ಕೆಲವು ದಶಕಗಳಲ್ಲಿ ಅದು ಬೇರೆ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೂ ಜಾಸ್ತಿ ಆಗಿದೆ. ನಮ್ ಸುತ್ತಲೂ ಇವತ್ತು ಭಾರತದಲ್ಲಿ ಬರ್ತಿರೋ ನ್ಯೂಸ್ ನೋಡಿ. ಈ ವಾರ ಒಂದ್ ಕಡೆ ಯಾರೋ ಬೀದಿ ವ್ಯಾಪಾರ ಸ್ಯಾಂಟಾ ಕ್ಲಾಸ್ ಟೋಪಿ ಮಾರ್ತಿದ್ದಾರೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಬಂದ್ ಬೈತಾನೆ, ಇದು ಹಿಂದೂ ರಾಷ್ಟ್ರ, ಇದ್ ಮಾಡ್ಬೇಡ ಅಂತ. ಮಧ್ಯಪ್ರದೇಶದಲ್ಲಿ ಒಂದು ಚರ್ಚ್ ಒಳಗಡೆ ಒಂದು ಅವ್ರಿಗೆ ಕಣ್ ಕಾಣಿಸೋದಿಲ್ಲ, ಪಾರ್ಶಲಿ ಬ್ಲೈಂಡ್ ಇರ್ತಾರ, ಅಂತವ್ರನ್ನ ಹೋಗಿ ಒಬ್ರು ಬಿಜೆಪಿ ಕಾರ್ಯಕರ್ತರು ಅಟ್ಯಾಕ್ ಮಾಡ್ತಾರೆ. ನೀನೇನು ಇಲ್ಲಿ, ನೀನ್ ಯಾಕೆ ಸಿಂಧೂರ ಇಟ್ಕೊಂಡು ನೀನ್ ಯಾಕೆ ಚರ್ಚೆಗೆ ಬಂದಿದ್ಯಾ, ನೀನೇನ್ ಪ್ರಾಸ್ಟಿಟ್ಯೂಷನ್ ಮಾಡ್ತಿದ್ಯಾ, ಈ ಮಕ್ಕಳನ್ನ ಪ್ರಾಸ್ಟಿಟ್ಯೂಷನ್ ಕರ್ಕೊಂಡ್ ಬರ್ತೀಯ ಅಂತೆಲ್ಲ ಬೈತಾರೆ. ಅಂದ್ರೆ ದ್ವೇಷ ನಮ್ ಸಮಾಜನ ಕಿತ್ತು ಹಾಕ್ತಾ ಇದೆ. ನಮ್ಮ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ಹೇಳುತ್ತೆ, ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಶರಿಂಗ್ ದ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅಂತ. ಆದ್ರೆ ಇವತ್ತು ಬಹಳಷ್ಟು ಜನರ ಘನತೆಯ ಹಕ್ಕಿಗೆ ಧಕ್ಕೆ ಇದೆ. ಹಾಗಾಗಿ ನಾವು ಒಂದು ದೇಶ ಉಳಿಬೇಕು, ಒಂದು ಸಮಾಜವಾಗಿ ಒಟ್ಟಿಗೆ ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ದ್ವೇಷ ಭಾಷಣಕ್ಕೆ ಒಂದು ಕಡಿವಾಣ ಹಾಕ್ಬೇಕು. ಆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕೋದಕ್ಕೆ ಕೆಲವು ಲೀಗಲ್ ಸ್ಟೆಪ್ಸ್ ಬೇಕಾಗಿದೆ. ಅದನ್ನ ನಾವು ಒಪ್ಕೊಳ್ಳೇಬೇಕು. ಇವತ್ತು ಕರ್ನಾಟಕದಲ್ಲೂ ನೋಡಿ, ಒಂದೊಂದು ಜಿಲ್ಲೆನಲ್ಲೂ ಬೇರೆ ಬೇರೆ ತರ ದ್ವೇಷ ಭಾಷಣಗಳು. ನಿಮ್ಗೆ ನೆನ್ಪಿರ್ಬೋದು, ಅಕ್ಕುಳಿ ಸ್ವಾಮಿ ಅಂತ ಕಳೆದ ವರ್ಷ ತುಮಕೂರಲ್ಲಿ ಅನ್ಸುತ್ತಲ್ಲ, ಅವ್ರು ಹೋಗಿ 10 ಜನ ಮುಸಲ್ಮಾನರನ್ನ ಕೊಂದಾಗ್ಬೇಕು ಅಂತ ಒಂದು ಭಾಷಣ ಕೊಡ್ತಾರೆ. ಮತ್ತೆ ಈ ಸ್ವಾಮೀಜಿ ಒಬ್ರು ಫ್ರೀಡಂ ಪಾರ್ಕ್ ಅಲ್ಲಿ ವಕ್ಫ್ ಟೈಮ್ ಅಲ್ಲಿ ಮುಸಲ್ಮಾನರಿಗೆ ಮತದ ಹಕ್ಕು ತೆಗಿಬೇಕು ಅಂತ ಹೇಳ್ತಾರೆ ಅಲ್ವಾ? ಸೊ ಈ ದ್ವೇಷ ಭಾಷಣ ಜಾಸ್ತಿ ಆಗ್ತಾನೆ ಇದೆ, ಆದ್ರೆ ಒಂದು ಕಡಿವಾಣ ಆಗ್ತಾ ಇಲ್ವಲ್ಲ ಇದಕ್ಕೆ. ಮಂಗಳೂರಿನ ಉದಾಹರಣೆನೂ ನಾವು ನೋಡ್ಬೋದು ಈ ವಿಚಾರಕ್ಕೆ. ಮಂಗಳೂರಿನಲ್ಲಿ ಅಶ್ರಫ್ ಕೊಲೆ ಆಗತ್ತೆ, ಸುಹಾಸ್ ಶೆಟ್ಟಿ ಹತ್ಯೆ ಆಗತ್ತೆ. ಅದಾದ ನಂತರ ಒಂದು ದ್ವೇಷ ಭಾಷಣದಿಂದಾನೇ ಅಮಾಯಕ ಅಬ್ದುಲ್ ರೆಹಮಾನ್ ನ ಮಾಬ್ ಲಿಂಚಿಂಗ್ ಆಗುತ್ತೆ. ಮತ್ತೆ ಅಬ್ದುಲ್ ರೆಹಮಾನ್ ಅವ್ರ ಮಾಬ್ ಲಿಂಚಿಂಗ್ ಆಗೋದಕ್ಕೆ ದ್ವೇಷ ಭಾಷಣ ಒಂದು ಫೌಂಡೇಶನ್. ಅಬ್ದುಲ್ ರೆಹಮಾನ್ ಅವ್ರ ಲಿಂಚಿಂಗ್ ಆಗೋಕೆ ಮುಂಚೆ ಸಂಘ ಪರಿವಾರದವರು ಹಲವಾರು ಕಡೆ ಮೀಟಿಂಗ್ ಮಾಡಿ ಹೇಳ್ತಾರೆ, ರಕ್ತಕ್ಕೆ ರಕ್ತನೇ ಉತ್ತರ, ನಾವು ಡಿಸೈಡ್ ಮಾಡ್ತೀವಿ ಎಲ್ಲಿ ಕೊಲ್ತೀವಿ, ಯಾವ ತರ ಕೊಲ್ತೀವಿ. ಎಷ್ಟು ಸತಿ ವೇದಿಕೆ ಮೇಲೆ ಹೇಳ್ತಾರೆ, ಮೀಟಿಂಗ್ ಅನ್ನೋದಕ್ಕಿಂತ ವೇದಿಕೆ ಮೇಲೆ ಬಹಿರಂಗವಾಗಿ ಭಾಷಣ ಮಾಡ್ತಾರೆ. ಸೊ ಅಷ್ಟು ಭಾಷಣ ಮಾಡ್ತಾರಲ್ಲ. ಸುಪ್ರೀಂ ಕೋರ್ಟ್ ತೀರ್ಪುಗಳಿದೆ, ಶಹೀನ್ ಅಬ್ದುಲ್ಲಾ ಕೇಸಲ್ಲಿ, ಬೇರೆ ಕೇಸ್ಗಳಲ್ಲಿ ದ್ವೇಷ ಭಾಷಣ ಮಾಡಿದಾಗ ಸುಮೋಟೋ FIR ಆಗ್ಬೇಕು ಅಂತ ಹೇಳಿ. ಆದ್ರೂ ಸಹ ಆ ವೇದಿಕೆ ಮೇಲೆ ಭಾಷಣ ಆದಾಗ FIR ಆಗೋದಿಲ್ಲ, ಮತ್ತೆ ಯಾರ್ದು ಅರೆಸ್ಟ್ ಆಗೋದಿಲ್ಲ ಅಲ್ವಾ? ಅಥವಾ ಕಲ್ಲಡ್ಕ ಪ್ರಭಾಕರ್ ಭಟ್ ನೋಡಿ, ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕೋದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ದ್ವೇಷ ಭಾಷಣ ಇಂದನೇ ನಾಳೆ ದ್ವೇಷದ ಅಪರಾಧಗಳು, ಈ ಲಿಂಚಿಂಗ್ಗಳು, ಈ ಹತ್ಯೆಗಳೆಲ್ಲ ಆಗ್ತಾವಲ್ಲ, ಗುಂಪು ಹತ್ಯೆಗಳೆಲ್ಲ, ಅದು ದ್ವೇಷ ಭಾಷಣನೇ ಫೌಂಡೇಶನ್. ಇವತ್ತೊಂದು ಬಡ ಬೀದಿ ವ್ಯಾಪಾರಿಗೆ ನೀವು ಅಟ್ಯಾಕ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಅಷ್ಟು ದ್ವೇಷ ಭಾಷಣ ನೀವೆಲ್ಲಾ ಕಡೆಯಿಂದ ಕೇಳ್ಕೊಂಡಿದ್ದೀರಾ, ಕೇಳಿ ನಿಮ್ ಮೈಂಡ್ ಆತರ ಆಗಿರುತ್ತೆ. ನಾಟ್ಸಿ ಜರ್ಮನಿನಲ್ಲಿ ಜ್ಯೂಸ್ಗೆ ಅವ್ರು ಕೊಲ್ಲಕ್ಕೆ ಗ್ಯಾಸ್ ಚೇಂಬರ್ಗೆ ತಗೊಂಡ್ ಹೋಗೋಕ್ ಮುಂಚೆ ಅವ್ರ ಬಗ್ಗೆ ತುಂಬಾ ದ್ವೇಷ ಭಾಷಣ ಮಾಡ್ತಾ ಇದ್ರು.
ತುಂಬಾ ಅಪಪ್ರಚಾರ ಮಾಡಿ. ಸೊ ದ್ವೇಷ ಭಾಷಣ, ಅದಕ್ಕೋಸ್ಕರ ದ್ವೇಷ ಭಾಷಣ, ಪ್ಯಾಲೆಸ್ಟೀನಿಯನ್ಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ, ದ್ವೇಷ ಭಾಷಣ ಮಾಡ್ತಾರೆ. ಅದಾದ್ಮೇಲೆ ಈ ರೀತಿ ಅಟ್ಯಾಕ್ಗಳಾಗ. ಸೊ ಹಾಗಾಗಿ ಲೀಗಲ್ ಸ್ಟೆಪ್ಸ್ ಬೇಕಾಗಿತ್ತು. ಆದ್ರೆ ಸರ್ಕಾರ ಈ ಮಸೂದೆ ತರೋದ್ರಲ್ಲಿ ಎಡವಿದೆ. ಸರ್ಕಾರಕ್ಕೆ ಯಾವ ತರ ಎಡವಿದೆ ಅಂತ ಹೇಳ್ತೀನಿ. ಸರ್ಕಾರಕ್ಕೆ ಒಂದು ಸುವರ್ಣ ಅವಕಾಶ ಇತ್ತು ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಕ್ಕೆ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಿ ಒಂದು ಉತ್ತಮ ಮಸೂದೆ ಮಾಡ್ಲಿಕ್ಕೆ. ಸರ್, ದ್ವೇಷ ಭಾಷಣ ಅನ್ನೋದು ಕಾನೂನು ರೀತಿ ಅಡ್ರೆಸ್ ಮಾಡೋದ್ ಕಷ್ಟ, ಅದ್ ನಾನು ಒಪ್ಕೊಂತೀನಿ. ಆದ್ರೆ ಈ ಒಂದು ಸಮಸ್ಯೆಗೋಸ್ಕರನೇ ನಮ್ಮ ದೇಶದ ಕಾನೂನು ಆಯೋಗ, ಲಾ ಕಮಿಷನ್, ಇದ್ರ ಬಗ್ಗೆನೇ ಒಂದು ರಿಪೋರ್ಟ್ ತಂದಿದೆ. 267th ಲಾ ಕಮಿಷನ್ ಒಂದು ರಿಪೋರ್ಟ್ ತಂದು ಅದರಲ್ಲಿ ದ್ವೇಷ ಭಾಷಣ ಅಂದ್ರೆ ಏನು ಅಂತ ಡಿಫೈನ್ ಮಾಡೋದು ಕಷ್ಟ ಅಂತಾನು ಸಹ ಅವ್ರು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಲಾ ಕಮಿಷನ್ ರಿಪೋರ್ಟ್ ಅಲ್ಲಿ ಈ ಫುಲ್ ರಿಪೋರ್ಟ್ ಅದ್ರ ಬಗ್ಗೆನೇ ಫೋಕಸ್ ಆಗಿದೆ. ಯಾರು ಬೇಕಿದ್ರು ಗೂಗಲ್ ಮಾಡಿ ನೋಡ್ಬೋದು. ಲಾ ಕಮಿಷನ್ ರಿಪೋರ್ಟ್ ನಂಬರ್ 267 ಹೇಟ್ ಸ್ಪೀಚ್ ಬಗ್ಗೆ. ಹೇಟ್ ಸ್ಪೀಚ್ ಅಂದ್ರೆ ಏನು ಡಿಫೈನ್ ಮಾಡೋದ್ ಕಷ್ಟ ಅಂತ ಅವರು ಹೇಳ್ತಾರೆ. ಬಟ್ ಆಮೇಲೆ ಅವ್ರು ಹೇಳ್ತಾರೆ, ನೋಡಿ, ಯಾವಾಗ ಒಂದು ಭಾಷಣ ದ್ವೇಷ ಭಾಷಣ ಆಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಹಿಂಸೆಗೆ ಪ್ರಚೋದನೆ ಕೊಡ್ಬೇಕು, ಅಥವಾ ತಾರತಮ್ಯಕ್ಕೆ ಪ್ರಚೋದನೆ ಕೊಡ್ಬೇಕು, ಅಥವಾ ಒಂದು ಹಾಸ್ಟಿಲಿಟಿಗೆ ಪ್ರಚೋದನೆ ಕೊಡ್ಬೇಕು. ಈ ರೀತಿ ಆದಾಗ ಅದು ದ್ವೇಷ ಭಾಷಣ ಆಗುತ್ತೆ. ಬೇರೆ ಕೆಲವು ಭಾಷಣಗಳು ದ್ವೇಷ ಭಾಷಣ ಇಲ್ದಿರ್ಬೋದು, ಒಫೆನ್ಸಿವ್ ಆಗಿರ್ಬೋದು, ಅಂದ್ರೆ ಒಬ್ಬರಿಗೆ ನೋವು ಆಗಂತ ಇರ್ಬೋದು, ಬಟ್ ಅದು ದ್ವೇಷ ಭಾಷಣ ಅಲ್ದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾನೊಂದು ಬಿಸ್ನೆಸ್ ಕಮ್ಯುನಿಟಿಗೆ ಹುಟ್ಟಿದವ್ ನಾನು. ಕೆಲವ್ರು ಹೇಳ್ಬೋದು, ನಿಮ್ಗೆ ಬರೀ ದುಡ್ಡಿನ ಬಗ್ಗೆನೇ ಆಸೆ ಇದೆ, ನಿಮಗೆ ಬೇರೆ ಯಾವ್ದ್ರ ಬಗ್ಗೆನೂ ಚಿಂತೆ ಇಲ್ಲ, ನೀವ್ ಯಾವಾಗ್ಲೂ ದುಡ್ಡು 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 ಅಂತ ಇರ್ತಾರೆ. ಅದು ಒಫೆನ್ಸಿವ್ ಆಗಿದೆ, ಬಟ್ ಅದು ದ್ವೇಷ ಅಲ್ಲ, ದ್ವೇಷ ಭಾಷಣ ಅಲ್ಲ. ಇದು FIR ರಿಜಿಸ್ಟರ್ ಮಾಡಂತ ವಿಷಯ ಅಲ್ಲ ಅಲ್ವಾ? ಬಟ್ ಇದು ಒಫೆನ್ಸಿವ್ ಸ್ಪೀಚ್. ಸೊ ಒಫೆನ್ಸಿವ್ ಸ್ಪೀಚ್ಗೂ ಏನಾದ್ರು ಪನಿಷ್ಮೆಂಟ್ ಬೇಕಾ ನಾವು ಡಿಸೈಡ್ ಮಾಡ್ಬೋದು. ಬಟ್ ನಮ್ಗೆ ಬೇಕಾಗಿರೋದು ದ್ವೇಷ ಭಾಷಣ, ಹಿಂಸೆಗೆ ಪ್ರಚೋದನೆ ಕೊಟ್ಟರೆ. ಈಗ ಡೆಲ್ಲಿ ರೈಟ್ಸ್ ಆದಾಗ ಅಲ್ಲಿ ಯೂನಿಯನ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ಹೇಳ್ತಾರೆ, ಗೋಲಿ ಮಾರೋ ಸಾಲೋಕ್ಕೋ ಅಂತ. ನೆಕ್ಸ್ಟ್ ಡೇ ಹಿಂಸೆ ಆಗುತ್ತೆ. ಅಥವಾ UP ನಲ್ಲಿ ಜಡ್ಜ್ ಒಬ್ರು ದ್ವೇಷ ಭಾಷಣ ಕೊಡ್ತಾರೆ, ಮುಸ್ಲಿಮರ ಬಗ್ಗೆ ಕಟ್ಮುಲ್ಲ ಅಂತ ಹೇಳ್ತಾರೆ. ಜಡ್ಜೆ ಆತರ ಹೇಳಿದಾಗ ಸಮಾಜ ಯಾವ ತರ ತಗೊಳುತ್ತೆ ಅಲ್ವಾ? ಸೊ ಒಂದು ಈ ಲಾ ಕಮಿಷನ್ ರಿಪೋರ್ಟ್ ಅಲ್ಲಿ ಇನ್ನೊಂದ್ ಏನ್ ಹೇಳ್ತಾರೆ, ಒಂದು ಭಾಷಣ ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದೆ ನೋಡಿ, ತಾರತಮ್ಯಕ್ಕೆ ಪ್ರಚೋದನೆ ಕೊಡ್ತಾ ಇದೆ ನೀಡಿ. ತಾರತಮ್ಯಕ್ಕೆ ಪ್ರಚೋದನೆ ಯಾವ ತರ ಕೊಡೋದು ಅಂತ ಹೇಳಿದ್ರೆ, ಕಳೆದ 2-3 ವರ್ಷದ ಹಿಂದೆ ಹಿಜಾಬ್ದು ತೀರ್ಪು ಬಂದ ಮೇಲೆ ಮುಸ್ಲಿಂ ವ್ಯಾಪಾರಿಗಳನ್ನ ಈ ಟೆಂಪಲ್ ಫೇರ್ಗೆ ಬಿಡಬಾರ್ದು ಅಂತ ಹೇಳಿದ್ರು. ಈ ದೇವಸ್ಥಾನದ ಜಾತ್ರೆ ಆಗುತ್ತಲ್ಲ, ಅವರು ಕರೆ ಕೊಟ್ರಲ್ಲ, ಮುಸ್ಲಿಮರನ್ನ ಬಿಡ್ಬಿಡಿ ಅಂತ ಹೇಳಿದ್ರೆ ತಾರತಮ್ಯ ಅಲ್ವಾ? ಅದು ದ್ವೇಷ ಭಾಷಣ. ಆದ್ರೆ ನಮ್ಗಿರೋ ಕಾನೂನಲ್ಲಿ ಅದನ್ನ ಕರೆಕ್ಟ್ ಆಗಿ ಅಡ್ರೆಸ್ ಮಾಡಕ್ ಆಗಿಲ್ಲ, FIR ಆಗಿಲ್ಲ ಅಥವಾ ಅವ್ರ ಮೇಲೆ ಕ್ರಮ ಆಗಿಲ್ಲ. ಸೊ ಈ ಇನ್ನೊಂದು ಏನ್ ಹೇಳ್ತಾ ಇದಾರೆ, ಸೊ ಈ ಲಾ ಕಮಿಷನ್ ರಿಪೋರ್ಟ್ ಅಲ್ಲಿ ತಾರತಮ್ಯಕ್ಕೆ ಪ್ರಚೋದನೆ, ಹಿಂಸೆಗೆ ಪ್ರಚೋದನೆ ಜೊತೆಗೆ ಅವ್ರೇನ್ ಹೇಳ್ತಾರೆ, ದ್ವೇಷ ಭಾಷಣನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಕೆಲವು ಅಂಶಗಳನ್ನ ನೋಡ್ಬೇಕು. ಒಂದು, ಯಾರು ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಈಗ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ, ಯಾರೋ ನನ್ಗೊಬ್ಬ ಬೈತಾನೆ, ಒಂದು ನನ್ನ ಧರ್ಮದ ಹೆಸರಿಟ್ಕೊಂಡು ನನ್ ಬೈತಾನೆ. ಯಾರೋ ರೋಡ್ ಅಲ್ಲಿ ಯಾವ್ದೋ ಒಂದು ಟ್ರಾಫಿಕ್ ಗಲಾಟೆ ಆಗಿದ್ದು ಒಂದು ಧರ್ಮದ ಹೆಸರಿಟ್ಕೊಂಡು ಬೈಯೋದಕ್ಕೂ ಒಬ್ಬ ಜಡ್ಜ್ ಬೈಯೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಸೊ ಇದ್ರಲ್ಲಿ ಹೇಳ್ತಾರೆ, ದ್ವೇಷ ಭಾಷಣಕ್ಕೆ ನೀವು ಕಡಿವಾಣ ಹಾಕ್ಬೇಕಾದ್ರೆ ಒಂದು ದ್ವೇಷ ಭಾಷಣದಲ್ಲಿ ಯಾರು ಮಾಡ್ತಾ ಇದಾರೆ ಅಂತ ನೋಡ್ಬೇಕು, ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಾವ್ ನೋಡ್ಬೇಕು. ಇವತ್ ನಾನ್ ನರೇಂದ್ರ ಮೋದಿ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡಿದ್ರೆ ನರೇಂದ್ರ ಮೋದಿನ ಕ್ರಿಟಿಕ್ ಮಾಡ್ತೀನಿ ಅಂತಾನೆ ಇಟ್ಕೊಳ್ಳಿ, ಅಥವಾ ನಾನು ಅಮಿತ್ ಶಾ ಬಗ್ಗೆ ಏನೋ ಹೇಳ್ತೀನಿ ಅಂತ ಇಟ್ಕೊಳ್ಳಿ, ಅಮಿತ್ ಶಾ ಟಕ್ಲು, ಅಮಿತ್ ಶಾ ದಪ್ಪ ಅಂತ. ನಾನ್ ಅಮಿತ್ ಶಾ ಬಗ್ಗೆ ಆತರ ಹೇಳೋದ್ರಿಂದ ಅಮಿತ್ ಶಾಗ್ ಏನೂ ಆಗೋದಿಲ್ಲ, ಯಾಕಂದ್ರೆ ಅಮಿತ್ ಶಾ ತುಂಬಾ ಪವರ್ಫುಲ್, ನಾನ್ ಪವರ್ಫುಲ್ ಅಲ್ಲ. ಆದ್ರೆ ಅಮಿತ್ ಶಾ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಇರೋ ಒಂದು ಅಲ್ಪಸಂಖ್ಯಾತರ ಬಗ್ಗೆ ಹೇಳಿದ್ರೆ ಅದು ಉಲ್ಟಾ ಆಗುತ್ತೆ. ಸೊ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕ್ಬೇಕು ಅಂದ್ರೆ ಇದೆಲ್ಲ ನೋಡ್ಬೇಕು ಸರ್. ಲೀಗಲಿ ಯಾರ್ ದ್ವೇಷ ಭಾಷಣ ಮಾಡ್ತಾ ಇದಾರೆ, ಯಾರ ಮೇಲೆ ದ್ವೇಷ ಭಾಷಣ ಮಾಡ್ತಾ ಇದಾರೆ, ಒಂದು ಹಿನ್ನೆಲೆ ಏನು, ಒಂದು ಕಾಂಟೆಕ್ಸ್ಟ್ ಏನು, ಒಂದು ಸನ್ನಿವೇಶ ಏನು, ಇದೆಲ್ಲ ನೋಡ್ಬೇಕು. ಸೊ ಇವ್ರು ಮಸೂದೆ ತಂದ್ರಲ್ಲ, ಈ ಮಸೂದೆ ನೋಡ್ಬೇಕಾದ್ರೆ ಈ ಮಸೂದೆಲಿ ಇದೆಲ್ಲ ಇರ್ಬೇಕಿತ್ತು. ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪಾಕ್ಸೋ ಬಗ್ಗೆ ಒಂದು ಮಸೂದೆ ಇದೆ. ಇವತ್ತು ಪಾಕ್ಸೋಗೆ ನೀವು ನೋಡಿರ್ಬೋದು, ಈ ಉನ್ನಾವೋ ರೇಪ್ ಕೇಸಲ್ಲಿ ಆ MLA ಗೆ ಪನಿಷ್ಮೆಂಟ್ ಕೊಡ್ತಾರೆ. ಅವ್ರನ್ನ ಈಗ ಹೈಕೋರ್ಟ್ ಅವ್ರ ಸೆಂಟೆನ್ಸ್ ಸಸ್ಪೆಂಡ್ ಮಾಡಿದೆಯಲ್ಲ, ಹೀಗಾಗಿದೆ. ಅವ್ರಿಗೆ ಜೀವವಾದಿ ಶಿಕ್ಷೆ. ಯಾಕೆ ಜೀವವಾದಿ ಶಿಕ್ಷೆ ಕೊಟ್ರವ್ರು? ಅವ್ರು ಹೇಳಿದ್ರು, ನೀವ್ MLA ಆಗಿ ಒಂದ್ ಮೈನರ್ ಹುಡುಗಿಗೆ ರೇಪ್ ಮಾಡಿದ್ದಕ್ಕೆ ಅದು ಇನ್ನೂ ಜಾಸ್ತಿ ಪನಿಷ್ಮೆಂಟ್ ಸಿಗ್ಬೇಕು ಅದಕ್ಕೆ. ಸೊ ಆರ್ಡಿನರಿ ಯಾರೋ ಒಬ್ಬ ಮನೇಲಿ ಅಕ್ಕಪಕ್ಕ ಇರೋನ್ ರೇಪ್ ಮಾಡೋದಕ್ಕೂ, ಒಂದು ಪೊಲೀಸ್ ಅವ್ನ್ ರೇಪ್ ಮಾಡೋದಕ್ಕೂ, ಒಂದ್ MLA ರೇಪ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಯಾಕಂದ್ರೆ MLA ಪೊಲೀಸ್ಗೆ ಒಂದು ಕರ್ತವ್ಯ ಇದೆ, ಜನಗಳನ್ನ ರಕ್ಷಿಸೋದು. ಅವರೇ ರೇಪ್ ಮಾಡಿದ್ರೆ, ಸೊ ಪಾಕ್ಸೋ ಕಾಯ್ದೆನಲ್ಲಿ ಆತರ ಬೇರೆ ಬೇರೆ ಪನಿಷ್ಮೆಂಟ್ ಹೇಳ್ತಾರೆ ಸರ್. ಇವ್ರು ಮಾಡಿದ್ರೆ ಈ ತರ, ಇದು ಮಾಡಿದ್ರೆ ಈ ತರ. ಅಥವಾ ಫಾರ್ ಎಕ್ಸಾಂಪಲ್ ನಾವೀಗ IPC ತಗೊಳ್ಳಿ ಸರ್. ನೀವು IPC ನಾನು ಸುಮ್ಮನೆ ಬಂದು ನನ್ ಕಪಾಳ ಕೊಡಿದ್ರೆ ಒಂದು ಪನಿಷ್ಮೆಂಟ್,
ನನ್ ಮೇಲೆ 5 ಜನ ಸೇರ್ಕೊಂಡು ದೊಣ್ಣೆಲ್ ಹೊಡೆದ್ರೆ ಇನ್ನೊಂದು ಪನಿಷ್ಮೆಂಟ್, ನಾನ್ ಮರ್ಡರ್ ಮಾಡಿದ್ರೆ ಬೇರೆ ಪನಿಷ್ಮೆಂಟ್. ಇಲ್ಲಿ ಎಲ್ಲಾ ತರ ಹೇಟ್ ಸ್ಪೀಚ್ ಒಂದೇ ಪನಿಷ್ಮೆಂಟ್ ಇದೆ ಇವ್ರು ತಂದಿರೋ ಕಾನೂನಲ್ಲಿ. ಹಾಗಾದ್ರೆ ನೀವ್ ಹೇಳ್ತಿರೋದು ಸ್ಟೇಟಸ್ ಆಫ್ ದ ವಿಕ್ಟಿಮ್ ಬಹಳ ಮುಖ್ಯ ಆಗ್ತಾರೆ. ಈಗ ನೀವೇ ಹೇಳಿದಾಗ ಉದಾಹರಣೆಗೆ ಮಾತ್ರ ಅಲ್ಲ, ಸ್ಟೇಟಸ್ ಆಫ್ ದ ಸ್ಪೀಕರ್. ಜಡ್ಜೆ ದ್ವೇಷ ಭಾಷಣ ಮಾಡಿದ್ರೆ ಬೇರೆ. ನರೇಂದ್ರ ಮೋದಿನೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಂಗಳಸೂತ್ರ ಕಿತ್ತಾಕ ಕೇಳ್ತಿದಾರೆ ಹಿಂಗೆ ಅಂತ ಹೇಳಿದ್ರೆ ಬೇರೆ. ರೋಡ್ ಅಲ್ಲಿ ನಾನು ಗಾಡಿ ಓಡಿಸ್ತಾ ಇರ್ತೀನಿ, ಯಾರೋ ಒಬ್ಬ ಆಟೋ ಅವ್ನು ಬಂದ್ ನನ್ ಗುದ್ದಾನೆ, ನಾನು ಅವನು ಜಗಳ ಆಡ್ತೀವಿ, ನಾನು ಅವನು ಬೈತೀನಿ ಅಥವಾ ಅವ್ನು ನನಗ್ ಬೈತಾನೆ. ಅದಕ್ಕೂ ನರೇಂದ್ರ ಮೋದಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಇದೆ, ಹೌದು. ಸೊ ಮಸೂದೆನಲ್ಲಿ ಇದೆಲ್ಲ ಬರ್ಬೇಕಿತ್ತಲ್ವಾ? ಯಾರ್ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಯಾವಾಗ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಅದೆಲ್ಲ ನೋಡ್ಬೇಕಲ್ಲ ಸರ್. ಅವರು ಆ ಮಸೂದೆಯಲ್ಲಿ ಇನ್ನೊಂದಿದೆ, ನೀವು ಗಮನಿಸಿರ್ತೀರಾ ಅನ್ಕೊಂಡಿದೀನಿ. ಅದರಲ್ಲಿ ಪೂರ್ವ ಕಲ್ಪಿತ ಹಿತಾಸಕ್ತಿ ಅಂದ್ರೆ ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಇಂದ ಏನಾದ್ರೂ ಹೋದ್ರೆ, ಫಾರ್ ಎಕ್ಸಾಂಪಲ್ ಅದರಲ್ಲಿ ಧರ್ಮ, ಜನಾಂಗ, ಜಾತಿ, ಲಿಂಗ, ಲಿಂಗತ್ವ, ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ನ್ಯೂನ್ಯತೆ, ಪಂಗಡ, ಇದಿಷ್ಟು ಪಾಯಿಂಟ್ಸ್ ಗಳನ್ನ ಅವ್ರು ಕೊಟ್ಟಿದ್ದಾರೆ, ಒಂದ್ 7 ರಿಂದ 8 ಪಾಯಿಂಟ್. ಸೊ ಇದರಿಂದ ಪೂರ್ವ ಕಲ್ಪಿತವಾಗಿ ನಾವು ಹೋಗಿ ಭಾಷಣ ಮಾಡ್ತೀವಿ ಅಂತ ಗೊತ್ತಿದ್ರು ಅಂತ ಅಂದ್ರೆ ಆಬ್ವಿಯಸ್ಲಿ ಅವ್ರು ಅರೆಸ್ಟ್ ಮಾಡ್ತಾರೆ. ಇದು ಎಲ್ಲರಿಗೂ ಅಪ್ಲೈ ಆಗತ್ತಲ್ವಾ ಈ ಮಸೂದೆ, ಈ ಕಾನೂನು? ಸೊ ನೀವು ಹೇಳ್ತಿರೋದು ಇನ್ನೊಂದು ತುಂಬಾ ಮುಖ್ಯವಾದ ಪಾಯಿಂಟ್. 2 ವಿಷಯ ಹೇಳಿದಿರ ನೀವು. ಆಯ್ತು, ನೀವು ಈ ಭಾಷಣ ಮಾಡ್ತೀರಾ, ಅರೆಸ್ಟ್ ಆಗ್ತಾರೆ, ಒಂದು ಪ್ರೆಜುಡಿಸ್ ಮೈಂಡ್ ಸೆಟ್ ಇರ್ಬೇಕು ಅಂತ ಅಲ್ವಾ ನೀವ್ ಹೇಳಿದ್ದು? ಮಸೂದೆಯಲ್ಲಿ ಪೂರ್ವ ಕಲ್ಪಿತ ಹಿತಾಸಕ್ತಿ ಎಂಬುದು ಗೊತ್ತಾದ್ರೆ ಅಂತ. ಸೊ ಬಟ್ ಪೂರ್ವ ಕಲ್ಪಿತ ಹಿತಾಸಕ್ತಿ ಯಾರ ಮೇಲೆ ಪೂರ್ವ ಕಲ್ಪಿತ ಹಿತಾಸಕ್ತಿ? ಈಗ ಫಾರ್ ಎಕ್ಸಾಂಪಲ್, ಈಗ ಹುಬ್ಳಿಲಿ ಅಯ್ಯಪ್ಪ ಕೊಂದಲ್ಲ, ನಾನೀಗ ಹೋಗಿ ಹೇಳಿದ್ರೆ ಸವರ್ಣೀಯರು ದಲಿತರ ಮೇಲೆ ತುಂಬಾ ದ್ವೇಷ ಇದೆ ಅದಕ್ಕೆ ಅವ್ರು ಕೊಲ್ತಿದ್ದಾರೆ ಅಂತ ಹೇಳಿದ್ರೆ, ನಾನೇ ಹೇಟ್ ಸ್ಪೀಚ್ ಮಾಡಿದೀನಿ ಅಂತ ಹೇಳ್ಬಿಟ್ರೆ, ನಾನ್ ಪೂರ್ವ ಕಲ್ಪಿತ ಇದಿದೆ ನನ್ಗೆ ಸವರ್ಣೀಯರ ಮೇಲೆ ಅಂತ ಹೇಳಿದ್ರೆ, ಈ ಕಾನೂನು ಯಾವ ತರ ವರ್ಡಿಂಗ್ ಯಾವ ತರ ಇದೆ ಅಂದ್ರೆ ತುಂಬಾ ವೇಗಾಗಿದೆ. ಯಾರು ತಾರತಮ್ಯ ಮಾಡ್ತಿದಾರೋ ಅವ್ರನ್ನ ಪ್ರೊಟೆಕ್ಟ್ ಮಾಡಿ, ತಾರತಮ್ಯ ವಿರುದ್ಧ ಮಾತಾಡಿದವ್ರಿಗೆ ಅಟ್ಯಾಕ್ ಮಾಡ್ಬೋದು. ಇವತ್ ನಾನ್ ಹೇಳಿದ್ರೆ ನೋಡಿ, ಬಹಳಷ್ಟು ದಕ್ಷಿಣ ಕನ್ನಡದ ಜಿಲ್ಲೆಗಳಲ್ಲಿ ದಲಿತರ ಮೇಲೆ ಅಟ್ರಾಸಿಟಿ ಮಾಡೋದು ಒಕ್ಕಲಿಗರು. ಇದು ಡೇಟಾ, ನಾನ್ ಹೇಳ್ತಾ ಇಲ್ಲ, ನಾನ್ ಒಕ್ಕಲಿಗರು ಕಾಸ್ಟಿಸ್ಟ್ ಅಂತ ಹೇಳ್ತಾ ಇಲ್ಲ. ಡೇಟಾ ನೀವು ನೋಡಿದ್ರೆ FIR ಆಫ್ಟರ್ FIR ತೆಗೆದು ನೋಡಿದ್ರೆ ಲಿಂಗಾಯತರು, ಗೌಡ್ರು ಸುಮಾರಷ್ಟು ಅಟ್ರಾಸಿಟಿ ಮಾಡಿರ್ತಾರೆ. ಆ ಫ್ಯಾಕ್ಟ್ ನಾನು ಹೇಳಿದ್ರೆ ಇವ್ರಿಗೊಂದು ಪ್ರೆಜುಡಿಸ್ ಇದೆ ಒಕ್ಕಲಿಗರ ಮೇಲೆ, ಲಿಂಗಾಯತರ ಮೇಲೆ ಅಂತ ನಾಳೆ ನನ್ ಮೇಲೆ ಹೆಡ್ ಸ್ಪೀಚ್ ಕೇಸ್ ಹಾಕಿದ್ರೆ ಅಲ್ವಾ? ಸೊ ಅಂದ್ಮೇಲೆ ಇದೆಲ್ಲ ಇಂಪಾರ್ಟೆಂಟ್ ಅಲ್ವಾ? ನಾನು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡ್ತಿದ್ದೀನಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವ್ರ ಸ್ಟೇಟಸ್ ಏನು, ನನ್ ಸ್ಟೇಟಸ್ ಏನು ಅಲ್ವಾ? ಈಗ ನಾನು ಅಂತಾನೆ ನಾನ್ ಬಿಟ್ಬಿಡಿ, ನಾನ್ ಏನೋ ಹೇಳ್ದೆ, ನಾನ್ ಹೇಳಿಲ್ಲ. ಈಗ ದಲಿತ ಸಮುದಾಯಕ್ಕೆ ಸೇರಿದವರು ನಮ್ಮ ಮೇಲೆ ಈ ಜನಾಂಗದಿಂದ ನಮ್ಮ ಮೇಲೆ ಅಟ್ರಾಸಿಟಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಆ ಜನಾಂಗದ ಮೇಲೆ ದ್ವೇಷ ಇದೆ ಅಂತ ಹೇಳಿ ಆ ದಲಿತ ನಾಯಕರ ಮೇಲೆ FIR ಹಾಕಿದ್ರೆ? ಸೊ ಈ ಮಸೂದೆಯಲ್ಲಿ ನಾನು ಹೇಳಕ್ ಹೊರಟಿರೋದು ಇದೆಲ್ಲ ಇರ್ಬೇಕಿತ್ತು. ಲಾ ಕಮಿಷನ್ ರಿಪೋರ್ಟ್ ಇದೆ ಸರ್. ನೀವು ಹೇಟ್ ಸ್ಪೀಚ್ ನ ಲೀಗಲಿ ಅಡ್ರೆಸ್ ಮಾಡೋದು ಮುಖ್ಯ, ಬಟ್ ಹೇಟ್ ಸ್ಪೀಚ್ ನ ನೋಡ್ಬೇಕಾದ್ರೆ ಸ್ಟೇಟಸ್ ಆಫ್ ದ ಸ್ಪೀಕರ್, ವಿಕ್ಟಿಮ್, ಕಾಂಟೆಕ್ಸ್ಟ್ ಇದೆಲ್ಲ ನೋಡ್ಬೇಕು, ಇಂಪ್ಯಾಕ್ಟ್ ನೋಡ್ಬೇಕು ಅಂತೆಲ್ಲ ಹೇಳ್ತಾರೆ. ಮತ್ತೆ ಲಾ ಕಮಿಷನ್ ರಿಪೋರ್ಟ್ ಅಲ್ಲಿ ಹೇಳ್ತಾರೆ, ಆಗ IPC ಇದ್ದಿದ್ದು, BNS ಇರ್ಲಿಲ್ಲ. IPCಲೇ ಒಂದ್ 2 ಸೆಕ್ಷನ್ ಬದಲಾಯಿಸಿ ನೀವು ಚೇಂಜ್ ಮಾಡಿದ್ರೆ ಅದರಲ್ಲಿ ಇಟ್ ವಿಲ್ ಟೇಕ್ ಕೇರ್ ಅಂತ ಹೇಳಿದ್ರು. ನಾವು ಈ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ಬೇಕು, ಸ್ವಾಮಿ ನೀವ್ ಈ ಮಸೂದೆ ತಂದ್ರಲ್ಲ, ನೀವ್ ಲಾ ಕಮಿಷನ್ ರಿಪೋರ್ಟ್ ಓದಿದ್ರಾ? ಸರ್, ಯಾರೇ ಒಬ್ರು ಹೊಸ ಕಾನೂನ್ ಮಾಡಕ್ ಮುಂಚೆ ಇರೋ ಕಾನೂನ್ಗಳನ್ನ ನೋಡ್ಬೇಕು, ಮತ್ತೆ ಈ ಕಾನೂನ್ ಬಗ್ಗೆ ಯಾರು ಕೆಲಸ ಮಾಡಿದ್ದಾರೆ ಅಂತ ನೋಡ್ಬೇಕು, ಯಾರು ಇದನ್ನ ಡ್ರಾಫ್ಟ್ ಮಾಡಿದವರು. ಮತ್ತೆ ಮನೋಜ್ ಅವ್ರೆ, ನೀವು ಆ ಮಸೂದೆ ನೋಡಿದ್ರೆ ಇನ್ನೊಂದು ಅಂಶ ಇದೆ, ಅದಕ್ಕೆ ಹೇಳುತ್ತೆ ಈ ಅಫೆನ್ಸ್ ಮಾಡಿದ್ರೆ 1 to 7 years ಪನಿಷ್ಮೆಂಟ್. ಯಾವಾಗ 1 year ಕೊಡ್ಬೇಕು, ಯಾವಾಗ 7 years ಕೊಡ್ಬೇಕು? ಈಗ IPCಲಿ ಸ್ಪಷ್ಟವಾಗಿರುತ್ತೆ, ನೀನ್ ಬರೀ ಕಪಾಳ ಕೊಡಿದ್ರೆ ನಿನ್ಗೆ 1 year ಪನಿಷ್ಮೆಂಟ್, 5 ಜನ ಸೇರ್ಕೊಂಡು ದೊಣ್ಣೆಳ್ ಹೊಡೆದ್ರೆ 3 ವರ್ಷ ಪನಿಷ್ಮೆಂಟ್, ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ರೆ 7 ವರ್ಷ, ಮರ್ಡರ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ. ಏನೋ ಒಂದು ಸ್ಪೆಸಿಫಿಕ್ ಆಗಿದೆಯಲ್ಲ. ಇಲ್ಲಿ ಹೇಟ್ ಸ್ಪೀಚ್ ಮಾಡಿದ್ರೆ 1 to 7, ಯಾವಾಗ 1, ಯಾವಾಗ 7, ಯಾವಾಗ 2, ಯಾವಾಗ 4? ಒಂದು ಲಾಜಿಕ್ ಮತ್ತೆ ಅದು ರಿಪೀಟೆಡ್ ಆಯ್ತು ಅಂದ್ರೆ ಮತ್ತೆ 2 ವರ್ಷನೂ ಆಗ್ಬೋದು, 1 ಲಕ್ಷದವರೆಗೂ ದಂಡನೂ ಆಗ್ಬೋದು ಅಂತ ಇದೆ ಅದರಲ್ಲಿ. ಅದ್ ಸರಿ, ಬಟ್ ನಾನ್ ಹೇಳ್ತಾ ಇರೋದು ಫಸ್ಟ್ ನೋಡಿ, ನೀವು 1 to 7 ಯಾಕಿದೆ, 1 ಯಾಕೆ, 2 ಯಾಕೆ, 3 ಯಾಕೆ? 1 to 7 ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇದೆಲ್ಲ ನೀವು ಹಾಕ್ಬೋದಾಗಿತ್ತು. ಪೊಲೀಸ್ ಆಫೀಸರ್ ದ್ವೇಷ ಭಾಷಣ ಮಾಡಿದ್ರೆ 7 years, MLA ಅಥವಾ ಜಡ್ಜ್ ಮಾಡಿದ್ರೆ 7 years, ಯಾರೋ ರೋಡಲ್ಲಿ ಇಬ್ರು ಅಂದ್ರೆ ಯಾರೋ ಒಂದು ಇಂಡಿವಿಜುವಲ್ ಮಾಡಿದ್ರೆ 1 year. ಒಂದು ಡಿಫ್ರೆನ್ಸಿಯೇಷನ್ ಇಟ್ಕೋಬೋದಾಗಿತ್ತಲ್ಲ. ಮತ್ತೆ ಆ ದ್ವೇಷ ಭಾಷಣದಿಂದ ಹಿಂಸೆ ಆದ್ರೆ ಅದು ಈ ತರ, ಅಥವಾ ತಾರತಮ್ಯ ಆದ್ರೆ ಈ ತರ, ಅದೆಲ್ಲ ಥಿಂಕಿಂಗೇ ಇಲ್ವಲ್ಲ, ಈ ಮಸೂದೆನೆಲ್ಲ ಥಿಂಕಿಂಗೇ ಇಲ್ವಲ್ಲ. ಸರ್, ನೀವು ಆಕ್ಚುಲಿ ಕ್ಯಾಂಪೇನ್ ಅಗೇನ್ಸ್ಟ್ ಹೇಟ್ ಸ್ಪೀಚ್ ನ ನಡೆಸಿದ್ರಿ.
ಸೊ ಇಡೀ ರಾಜ್ಯದಲ್ಲಿ ನಡೆದಂತ ಹೇಟ್ ಸ್ಪೀಚ್ ಗಳನ್ನ ಕಲೆಕ್ಟ್ ಮಾಡಿದ್ರಿ, ಒಂದು ವರದಿನೂ ಸಹ ಮಾಡಿದ್ರಿ. ಸೊ ಅದನ್ನ ಏನ್ ಹೇಳುತ್ತೆ ಆ ಕ್ಯಾಂಪೇನ್ ಅಗೇನೆಸ್ಟ್ ಹೇಟ್ ಸ್ಪೀಚ್ ಅಲ್ಲಿ ಏನ್ ಹೇಳುತ್ತೆ ಆ ವರದಿ? ಅದನ್ನ ನೀವ್ ಯಾವತ್ತಾದ್ರೂ ಸರ್ಕಾರ ಜೊತೆ ಡಿಸ್ಕಸ್ ಮಾಡಿದ್ರಾ ಈ ಸರ್ ವಿಚಾರ? ನಾವು ಇದು ಈಗ ಮಾಡಿರೋ ವರದಿ ಅಲ್ಲ, ಅದು ಸ್ವಲ್ಪ ವರ್ಷದ ಹಿಂದೆ ಮಾಡಿರೋ ವರದಿ. ಅದು ಎಸ್ಪೆಷಲಿ ಕೋವಿಡ್ ಟೈಮು ತಬ್ಲಿಗಿ ಜಮಾತು ಅದೆಲ್ಲ ಆದಾಗ ಒಂದು ವರದಿ ಮಾಡಿದ್ವಿ, ಅದು ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ಮತ್ತೆ ಈ ದ್ವೇಷ ಭಾಷಣ ಮಸೂದೆ ಫಸ್ಟ್ ಒಂದು 3 months ಬ್ಯಾಕ್ ತರ್ತಾರೆ ಅಂತ ಹೇಳಿದ್ರಲ್ಲ, ಆಗ ಸರ್ಕಾರಕ್ಕೆ ನಾವು ಇಮೇಲ್ ಮೂಲಕ ಕಳ್ಸಿದ್ವಿ, ದಯವಿಟ್ಟು ನೋಡಿ ಇದ್ರ ಬಗ್ಗೆ ಸಾರ್ವಜನಿಕ ಚರ್ಚೆಗಳು ಮಾಡಿ ಇದು ಅಂತೆಲ್ಲ. ಮತ್ತೆ ಈ ಸೆಷನ್ಗೆ ಒಂದು 2-3 weeks ಮುಂಚೆ ಸರ್ಕಾರದ ಕೆಲವು ಜನ ಸಿಕ್ಕಿದ್ರು, ನಾವ್ ಹೇಳಿದ್ವಿ ಈ ತರ ತರಾತುರಿಲ್ ಮಾಡ್ಬೇಡಿ, ದಯವಿಟ್ಟು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿ ಅಂತೆಲ್ಲ. ಬಟ್ ಅದು ಕಾರಣಾಂತರಗಳಿಂದ ಆಗಿಲ್ಲ. ಬಟ್ ಸರ್ಕಾರ ಕನ್ಸಲ್ಟ್ ಮಾಡ್ಬೇಕು, ನಮಗ್ ಮಾತ್ರ ಅಲ್ಲ ಸರ್, ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೇಳ್ಬೇಕು, ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಗೂ ಕೇಳ್ಬೇಕು. ಇವತ್ತು ನೋಡಿ ಸುಮಾರು ಜನ, ಈಗ ರಾಹುಲ್ ಶಿವಶಂಕರ್ ಅಂತ ಒಬ್ಬ ಇದ್ದಾನೆ ನ್ಯೂಸ್ ಆಂಕರ್, ಆತರ ಸುಮಾರು ಜನ ನ್ಯೂಸ್ ಆಂಕರ್ಸ್ ಇದ್ದಾರೆ, ಕರ್ನಾಟಕದ ವಿಷಯದ ಬಗ್ಗೆ ದ್ವೇಷ ಭಾಷಣ ಮಾಡಿದ್ದಾರೆ. ಏನೋ FIR ಆಗುತ್ತೆ, ಸ್ಟೇ ಆಗುತ್ತೆ. ಇನ್ಯಾರೋ FIR ತೇಜಸ್ವಿ ಸೂರ್ಯ ಮೇಲೆ FIR ಆಗುತ್ತೆ, ಕ್ವಾಶ್ ಆಗುತ್ತೆ. ಇವ್ರು ಕೇಳಿದಾರ ಯಾಕೆ ಒಂದು FIR ಕ್ವಾಶ್ ಆಯ್ತು, ಯಾಕೊಂದು FIR ಸ್ಟೇ ಆಯ್ತು, ಈ ಹೊಸ ಮಸೂದೆಯಿಂದ ಅದೇನಾದ್ರು ತಡಿಬೋದಾ ಅಂತ ಇವ್ರು ಯೋಚನೆ ಮಾಡಿದಾರ? ಇದೆಲ್ಲ ಮಾಡ್ಬೇಕಲ್ವಾ? ಅಥವಾ ಮಂಗಳೂರಲ್ಲಿ ಹೇಟ್ ಸ್ಪೀಚ್ ಅಷ್ಟು ಓಪನ್ ಆಗಿ ಆಗಿದ್ರು FIR ಯಾಕೆ ಆಗಿಲ್ಲ? ವ್ಯವಸ್ಥೆಯಲ್ಲಿ ಏನ್ ಸಮಸ್ಯೆ ಇದೆ ಅದು ಕೇಳ್ಬೇಕಲ್ವಾ? ಸುವಮೋಟೋ FIR ಮಾಡಿ ಅಂತ ಹೇಳಿದ್ರು ಯಾಕೆ FIR ಆಗ್ತಾ ಇಲ್ಲ ಅಂತ ನಾವು ಕೇಳ್ಬೇಕಲ್ವಾ? ಈ ಕೆಲಸ ಮಾಡಿದಾರ ಸರ್ಕಾರ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇದೆ. ಸರ್, ಇನ್ನೊಂದು ಬಹಳ ಮುಖ್ಯವಾಗಿ ವಿರೋಧ ಪಕ್ಷಗಳು ಸಹ ಧರಣಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಸೆಂಬ್ಲಿ ಒಳಗಡೆನೂ ಮಾಡಿದ್ರು, ಈಗ ಅಸೆಂಬ್ಲಿ ಹೊರಗಡೆನೂ ಮಾಡ್ತಿದ್ದಾರೆ. ಈಗ ನಿನ್ನೆ ಅಂತೂ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರಿಗೆ ಬಿಜೆಪಿ ಅವರು ಧರಣಿ ಮಾಡಿದ್ದಾರೆ. ಈ ಹೇಟ್ ಸ್ಪೀಚ್ ಮಸೂದೆ ಏನಿದೆ ಇದನ್ನ ತರಲೇಬಾರ್ದು ಅಂತಾನೆ ಹೇಳ್ತಿದ್ದಾರೆ. ಅಂದ್ರೆ ನನಗೇನ್ ಅನ್ಸೋದು ಅಂದ್ರೆ, ಅಟ್ಲೀಸ್ಟ್ ಅವ್ರು ಈ ಮಸೂದೆಯಲ್ಲಿ ಒಂದಷ್ಟು ತಿದ್ದುಪಡಿ ಮಾಡ್ರಪ್ಪ, ಆಮೇಲೆ ತನ್ನಿ ಅಂದ್ರೆ ಓಕೆ, ಅವ್ರು ತರಲೇಬೇಡಿ ಅಂತಿದ್ದಾರೆ. ಯಾಕೆ ಇರ್ಬೋದು ಇದು ಅಂತ? ಅಂದ್ರೆ ನಾವೇ ಹೇಟ್ ಸ್ಪೀಚ್ ಮಾಡ್ತೀವಿ, ನೀವು ತರಬೇಡಿ ಅಂತ ಅವ್ರು ಹೇಳೋ ರೀತಿಯಲ್ಲಿ ಅವರ ಮಾತಿದೆ. ನೀವು ಹೇಳ್ತಿರೋದು ಎರಡು ಸಪರೇಟ್ ಪಾಯಿಂಟ್ ಹೇಳಿದ್ರಿ ನೀವು, ಎರಡು ವ್ಯಾಲಿಡ್ ಪಾಯಿಂಟ್ ಮನೋಜ್ ಅವರೇ. ಒಂದು ನೀವು ಹೇಳಿದ್ರಿ ಅವ್ರು ತರಲೇಬೇಡಿ ಅಂತ ಹೇಳೋದಕ್ ಬದಲು ಅವ್ರ ತಿದ್ದುಪಡಿಗಳು ಸಜೆಸ್ಟ್ ಮಾಡ್ಬೋದಾಗಿತ್ತು ಕೌನ್ಸಿಲ್ ಅಲ್ಲಿ. ಈಗ 3 ತಿಂಗಳಿಂದಾನೇ ಸರ್ಕಾರ ಹೇಳಿದ್ರಲ್ಲ, ಇವರು ಹೇಳ್ಬೋದಾಗಿತ್ತಲ್ಲ, ನೋಡಿ ನೀವು ಮಸೂದೆ ಮಾಡಂಗಿದ್ರೆ ಈ ತರ ಮಾಡಿ. ಅಥವಾ ಕೌನ್ಸಿಲ್ ಅಲ್ಲಿ ಇವರೇ ಆಲ್ಟರ್ನೇಟ್ ಸಜೆಸ್ಟ್ ಮಾಡ್ಬೋದಾಗಿತ್ತು. ಈ 267 ಲಾ ಕಮಿಷನ್ ರಿಪೋರ್ಟ್ ಬಂದಿದ್ದು 2017 ಅಲ್ಲಿ. ಈ ಬಿಜೆಪಿ ಸರ್ಕಾರ ಡೆಲ್ಲಿಲಿ ಇರ್ಬೇಕಾದ್ರೆ ಬಂದಿದ್ದು. ಇವ್ರಿಗೆ ಗೊತ್ತಿಲ್ವಾ ಈ ಲಾ ಕಮಿಷನ್ ರಿಪೋರ್ಟ್ ಬಗ್ಗೆ? ಇವ್ರು ಹೇಳ್ಬೋದಾಗಿತ್ತಲ್ಲ, ನೀವು ನೋಡಿದ್ರ ಅಂತ. ಸೊ ಒಂದು ಅವರೇ ಏನು ಕನ್ಸ್ಟ್ರಕ್ಟಿವ್ ಆಗಿರ್ಬೇಕಲ್ಲ ಕ್ರಿಟಿಸಿಸಮ್. ಆಯ್ತು ಇದು ಬೇಡ, ಬಟ್ ಏನ್ ಬೇಕು? ಬಟ್ ನೀವ್ ಹೇಳ್ದಂಗೆ ಅವ್ರ ಪ್ರೊಟೆಸ್ಟ್ ಯಾವ ತರ ಇದೆ ಅಂತ ಹೇಳಿದ್ರೆ, ನಾವು ದ್ವೇಷ ಭಾಷಣ ಮಾಡಕ್ಕೆ ನೀವೇನು ಕಡಿವಾಣ ಹಾಕ್ಬಾರ್ದು ಅನ್ನೋ ರೀತಿಲಿ ಒಂಥರ ಇದೆ. ಎರಡನೇದು, ಬಿಜೆಪಿ ಅವರು 2 ತರ ಬೇಳೆ ಬೇಯಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ. ಈಗ ಪ್ರೊಟೆಸ್ಟ್ ಮಾಡ್ತಾರೆ, ಇವರು ಸನಾತನ ಧರ್ಮಕ್ಕೆ ಅಟ್ಯಾಕ್ ಮಾಡ್ತಾ ಇದಾರೆ, ಇದು ಸನಾತನ ಧರ್ಮದ ಮೇಲೆ ಹಾಕ್ತಿರೋ ಕಡಿವಾಣ, ನಾವು ಹಿಂದೂ ಸಮಾಜಕ್ಕೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಇವ್ರು ನಮ್ಮ ಮೇಲೆ ಹೇಟ್ ಸ್ಪೀಚ್ ಹಾಕ್ತಾರೆ ಅಂತ ಇವ್ರು ಹೇಳ್ತಾರೆ. ಒಂದ್ ವೇಳೆ ನಾಳೆ ಇವರೇ ಪವರ್ಗೆ ಬಂದ್ರು ಸಹ ಈ ತರ ಕಾನೂನು ಕಾಂಗ್ರೆಸ್ ಅವ್ರು ತಂದಿರೋದಿದ್ರೆ ಅದನ್ನ ತೆಗೆಯೋದಿಲ್ಲ, ಅವ್ರು ಅದನ್ನೇ ಬಳಸ್ಕೊಂತಾರೆ. 10-15 ವರ್ಷ ಉದಾಹರಣೆಗೆ ನಿಮ್ಮ ಹತ್ರ ಉದಾಹರಣೆ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ ಸರ್, ಈ UAPA ನೋಡಿ, PMLA ನೋಡಿ, ಇದೆಲ್ಲ ಕಾಂಗ್ರೆಸ್ ಸರ್ಕಾರ ತಂದಿರೋ ಕಾನೂನುಗಳು ಬಿಜೆಪಿ ಅವ್ರು ದುರುಪಯೋಗ ಮಾಡ್ಕೊಂತ ಇರೋದು ಅಲ್ವಾ? ಅಥವಾ ನಾನು ಹೇಳ್ತೀನಿ, ಈಗ ನೋಡಿ ಮನಮೋಹನ್ ಸಿಂಗ್ ಅವ್ರು ಪ್ರಧಾನ ಮಂತ್ರಿ ಆಗಿರ್ಬೇಕಾದ್ರೆ ಭಾರತ ಈ ಅಣುಶಕ್ತಿ ಬಗ್ಗೆ, ನ್ಯೂಕ್ಲಿಯರ್ ಪವರ್ ಬಗ್ಗೆ US ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳತ್ತೆ. ಆಗ ಪಾರ್ಲಿಮೆಂಟ್ ಅಲ್ಲಿ ಬಹಳಷ್ಟು ಚರ್ಚೆ ಆಗುತ್ತೆ, ಪ್ರೈವೇಟ್ ಪ್ಲೇಯರ್ಸ್ ನ್ಯೂಕ್ಲಿಯರ್ ಸೆಕ್ಟರ್ ಅಲ್ಲಿ ಇರಬಾರ್ದು ಅಂತ. ಈಗ ಬಿಜೆಪಿ ಅವರೇ ಸರ್ ಒಂದು ಬಿಲ್ ತಂದಿದ್ದಾರೆ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಲೋ ಮಾಡೋದಕ್ಕೆ. ಅಥವಾ ಇನ್ಶೂರೆನ್ಸ್ ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇರಬಾರ್ದು ಅಂತ ಬಿಜೆಪಿ ಅಪೋಸಿಷನ್ ಅಲ್ಲಿ ಇದ್ದಾಗ ಹೋರಾಟ ಮಾಡಿದ್ರು, ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಹಿಂಗೆ ಅಂತ. ಈಗ ಬಿಲ್ ತಗೊಂಡ್ ಬಂದಿದ್ದಾರೆ, 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲೋ ಮಾಡ್ತಾರೆ ಇನ್ಶೂರೆನ್ಸ್ ಅಲ್ಲಿ. ಸೊ ವಿಪಕ್ಷದಲ್ಲಿ ಇದ್ದ ಒಂದು, ಅವರೇ ಆಡಳಿತಕ್ಕೆ ಬಂದಾಗ ಇನ್ನೊಂದು. ಬಟ್ ಎರಡನೇದು, ಬಿಜೆಪಿ ಅವ್ರಿಗೆ ಏನಂತ ಹೇಳಿದ್ರೆ, ವಾಕ್ ಸ್ವಾತಂತ್ರ್ಯದಲ್ಲಿ ನಾವು ಏನಾದ್ರೂ ಮಾತಾಡ್ಬೋದು, ಆ ರೀತಿ ಇಲ್ಲ. ದಯವಿಟ್ಟು ಅವ್ರಿಗೂ ಸಂವಿಧಾನ ಗೊತ್ತಿದೆ. ಸಂವಿಧಾನದ ಆರ್ಟಿಕಲ್ 19(1) ಅಲ್ಲಿ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಡ್ತಾರೆ. ಆರ್ಟಿಕಲ್ 19(2) ನಲ್ಲಿ ಕೆಲವು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಪ್ಲೇಸ್ ಮಾಡ್ತಾರೆ. ಅಂದ್ರೆ ನಿಮ್ ವಾಕ್ ಸ್ವಾತಂತ್ರ್ಯ ಯಾವಾಗ ತಡಿಬಹುದು ಅಂತ ಹೇಳಿದ್ರೆ, ಅದು ಪಬ್ಲಿಕ್ ಆರ್ಡರ್ ಗೆ ಒಂದು ಧಕ್ಕೆ ಆಗಂಗಿದ್ರೆ, ಡಿಸೆನ್ಸಿ ಅಥವಾ ಮೊರಾಲಿಟಿಗೆ ಧಕ್ಕೆ ಆಗಂಗಿದ್ರೆ, ಅಥವಾ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಗೆ ಧಕ್ಕೆ ಆಗಿದ್ರೆ, ಆರ್ ಇನ್ಸೈಟ್ಮೆಂಟ್ ಟು ಅನ್ ಅಫೆನ್ಸ್. ಈ ನೀವು ಪ್ರಚೋದನೆ, ಒಂದು ಹಿಂಸೆಗೆ ಪ್ರಚೋದನೆ ಕೊಡೋಂತ ನೀವೇನಾದ್ರೂ ಮಾತಾಡುತ್ತಿದ್ರೆ
ಆಗ ವಾಕ್ ಸ್ವಾತಂತ್ರ್ಯ ನಿಮ್ಮನ್ನ ಕಾಪಾಡೋದಿಲ್ಲ. ಯಾಕೆ ನಮ್ಮ ಸಂವಿಧಾನ ರಚನಾಕಾರರು ಈ 19(2) ತಂದ್ರು ಅಂತ ಹೇಳಿದ್ರೆ, ನಮ್ದು ಒಂದು ಸಮಾನವಾದ ದೇಶ ಅಲ್ಲ. ಇಲ್ಲಿ ಬಹಳಷ್ಟು ಬಿಡುಕುಗಳಿದಾವೆ, ಬಹಳಷ್ಟು ಹೌದು. ಮೇಲು ಕೀಳು ಇದಾವೆ. ಕೆಲವು ಜನ ತುಂಬಾ ಪವರ್ಫುಲ್ ಆಗಿದ್ದಾರೆ, ಕೆಲವು ಜನ ಪವರ್ಲೆಸ್ ಆಗಿದ್ದಾರೆ. ಅಂತ ಸಮಯದಲ್ಲಿ ನೀವ್ ಎಲ್ರಿಗೂ ಒಂದೇ ತರ ಭಾಷಣ ಮಾಡ್ಬೋದು ಅಂತ ಹೇಳಿದ್ರೆ ಅದು ಸಮಾನತೆ ಅಲ್ಲ. ಇವತ್ತು ನಾನು ಊರಲ್ಲಿ 100 ಎಕರೆ ಇಟ್ಕೊಂಡವನು ನಾನ್ ಮಾತಾಡೋದಕ್ಕೂ, ಊರಲ್ಲಿ ಕೂಲಿ ಕೆಲಸ ಯಾವ್ದೇ ಜಮೀನಿಲ್ದೆ ಕೂಲಿ ಕೆಲಸ ಅವನಿಗೂ ಇಬ್ರಿಗೂ ಒಂದೇ ತರ ಅವಕಾಶ ಇಲ್ಲ ಅಲ್ವಾ? ನಾನ್ ಹೇಳಿದ್ ಮಾತು ಬೇರೆ ತರ ತೂಕ ಇರುತ್ತೆ, ಅವ್ರು ಹೇಳಿದ್ ಮಾತು ಬೇರೆ ತರ ತೂಕ ಇರುತ್ತೆ. ಅದೇ ತರ ಭಾರತ ದೇಶದಲ್ಲಿ ನೀವ್ ಈ ತರ ಏನಾದ್ರು ಕೊಟ್ಬಿಟ್ರೆ ಜಾತಿ ಸಮಸ್ಯೆ ಇನ್ನೂ ತೀವ್ರವಾಗಿತ್ತು ಸ್ವತಂತ್ರ ಬಂದಾಗ ಅಲ್ವಾ? ನೀವು ಅಷ್ಟು ತೀವ್ರವಾಗಿರ್ಬೇಕಾದ್ರೆ, ಅಷ್ಟು ಒಂದು ಪಿತೃಪ್ರಧಾನ ಸಮಾಜದಲ್ಲಿ ಇರ್ಬೇಕಾದ್ರೆ ನೀವ್ ಯಾವ್ದೇ ಕಡಿವಾಣ ಇಲ್ದೆ ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಅದ್ರ ಮೇಲೆ ಏನೋ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಸಿಚುವೇಶನ್ ತುಂಬಾ ಬೇರೆ ಆಗ್ತಾ ಇತ್ತು. ಹಾಗಾಗಿ ಸಂವಿಧಾನ ರಚನಾಕಾರರು ಆರ್ಟಿಕಲ್ 19(2) ತಂದಿದ್ದಾರೆ. ಸೊ ಅಂದ್ಮೇಲೆ ನೀವು ಏನಾದ್ರೂ ಮಾಡ್ಬೋದು. ನಾನ್ ಸುಮ್ನೆ ಇವತ್ತು ಎಷ್ಟು ದ್ವೇಷ ಭಾಷಣ ಆಗುತ್ತೆ ಅಂತ ನೀವೇ ಸಹ ನೋಡಿ. ಒಂದೊಂದು ಜಿಲ್ಲೆನಲ್ಲಿ ಯಾವ ತರ ದ್ವೇಷ ಭಾಷಣ ಆಗಿದೆ ಅಂತ ನೀವೇ ಸಹ ಕವರ್ ಮಾಡಿದ್ದೀರಾ ಅಲ್ವಾ? ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಾಕ್ ಸ್ವಾತಂತ್ರ್ಯದ ಹೆಸರಲ್ಲಿ ಏನೇ ಬೇಕಿದ್ರು ಮಾತಾಡ್ಬೋದು ಅಂತಲ್ಲ. ಯಾರ್ದೋ ಒಂದು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ. ಓಕೆ ಸರ್, ಈಗ ಅದ್ ಬಿಡಿ, ಹೇಡ್ ಸ್ಪೀಚ್ ಬಿಡಿ, ಈಗ ಏನು ಅವ್ರು ತರ ಕೊಟ್ಟಿದ್ದಾರೆ ಅದನ್ನ ಬಿಡಿ. ಅದಕ್ಕೆ ನೀವು ಲಾಯರ್ ಆಗಿರೋರು ಈ ಪ್ರಶ್ನೆ ಯಾಕೆ ಕೇಳಲೇಬೇಕು ಅನ್ಸ್ತಾ ಇದೆ. ಕಾನೂನಿನಲ್ಲಿ ಬೇರೆ ಇದೇ ಇಲ್ವಾ? ಹಾಗಾದ್ರೆ ಕಾನೂನುಗಳೇ ಇಲ್ವಾ? ಫಾರ್ ಎಕ್ಸಾಂಪಲ್ BNS ಅಲ್ಲೇ ಸೆಕ್ಷನ್ 195, 196 ಎಲ್ಲ ಇದೆ. IPC ನಲ್ಲಿ ಸೆಕ್ಷನ್ 153, 295, 505 ಎಲ್ಲ ಇತ್ತು. ಈಗ ಫಾರ್ ಎಕ್ಸಾಂಪಲ್ 195 ಬಂದ್ಬಿಟ್ಟು ಯಾರ್ದಾದ್ರು ರಿಲಿಜಿಯಸ್ ಫೀಲಿಂಗ್ಸ್ ಅಫೆಂಡ್ ಮಾಡಿದ್ರೆ, ಅಥವಾ 153 ಮತ್ತೆ 505 ಬಂದ್ಬಿಟ್ಟು ಎರಡು ಭಾಷೆಯ ಗುಂಪುಗಳ ಮಧ್ಯೆ, ಎರಡು ರಾಜ್ಯದ ಗುಂಪುಗಳ ಮಧ್ಯೆ, ಎರಡು ಧರ್ಮದ ಗುಂಪು, ಎರಡು ಜಾತಿಯ ಗುಂಪುಗಳ ಬಗ್ಗೆ ದ್ವೇಷ ಹುಟ್ಟಿಸ್ತಿದ್ರೆ ಅದಕ್ಕೆಲ್ಲ ಇತ್ತು. ಇಲ್ಲಿ ತನಕ ಆಗ್ತಿರೋ FIR ಗಳು ಅದ್ರ ಕೆಳಗಡೆನೆ ರಿಜಿಸ್ಟರ್ ಆಗ್ತಾ ಇದ್ವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನಾನು ಹೇಳ್ತಾ ಇರೋದು ಅದೇ, ಫಸ್ಟ್ ಹೊಸ ಮಸೂದೆ ತಗೊಂಡ್ ಬರಕ್ ಮುಂಚೆ ಇರೋ ಕಾನೂನುಗಳು ಯಾಕೆ ಫೇಲ್ ಆಗ್ತಾ ಇದೆ ಅಂತ ನೋಡ್ಬೇಕು. ಇರೋ ಕಾನೂನಲ್ಲಿ ಅವಕಾಶ ಇತ್ತು, ಬಟ್ ಆದ್ರೂ ವರ್ಕ್ ಆಗ್ತಿರ್ಲಿಲ್ಲ, ಕನ್ವಿಕ್ಷನ್ ಆಗ್ತಾ ಇರ್ಲಿಲ್ಲ. ಯಾಕೆ ಕನ್ವಿಕ್ಷನ್ ಆಗ್ತಾ ಇರ್ಲಿಲ್ಲ ಅಂತ ನೋಡ್ಬೇಕಿತ್ತು. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಇದೆ. ಅದರಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ನೀವೇನಾದ್ರೂ ಎರಡು ಗುಂಪಿನ ಮಧ್ಯೆ ದ್ವೇಷ ಹಬ್ಸಿದ್ರೆ ಅದು ಇಟ್ಸ್ ಅ ಕರಪ್ಟ್ ಪ್ರಾಕ್ಟಿಸ್ ಎಲೆಕ್ಷನ್ ಟೈಮ್ ಅಲ್ಲಿ ಅಂತ ಇದೆ. ಆತರ ಸುಮಾರು ಕಾನೂನುಗಳು ಇದಾವೆ, ಕಾನೂನುಗಳು ಇಲ್ಲ ಅಂತಲ್ಲ. ಇರೋ ಕಾನೂನುಗಳು ಯಾಕೆ ತಡಿಲಿಕ್ಕೆ ಆಗಿಲ್ಲ ಅಂತ ಒಂದು ಸ್ಟಡಿ ಮಾಡ್ಬೇಕಿತ್ತು ಸರ್ಕಾರ. ಸರ್, ಇನ್ನೊಂದು, ನೀವು ಈ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಮಾತನಾಡ್ತಾ ಹೇಳಿದ್ರಿ, ಕೋರ್ಟ್ಗಳು ಕೆಲವೊಮ್ಮೆ ಬಯಾಸ್ಡ್ ಗಳಾಗಿರ್ತವೆ, ಬಯಾಸ್ಡ್ ಆಗಿ ಜಡ್ಜ್ಮೆಂಟ್ ಗಳು ಸಹ ಕೊಟ್ಟಿರೋ ಉದಾಹರಣೆಗಳು ನಮ್ಮಲ್ಲಿದೆ. ಸೊ ಈ ರೀತಿ ಇದ್ದಾಗ ದ್ವೇಷ ಭಾಷಣ ಮಸೂದೆ ತರ್ತಾರೆ, ಯಾರೋ ದ್ವೇಷ ಭಾಷಣ ಮಾಡ್ತಾರೆ ಅಂತ ವೇದಿಕೆ ಮೇಲೆ ಅವ್ರನ್ನ ಆಬ್ವಿಯಸ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ, ಅವ್ರು ಕೋರ್ಟಿಗೆ ಹೋಗ್ತಾರೆ, ಕಟಕಟೆಯಲ್ಲಿ ನಿಲ್ತಾರೆ, ಜಾಮೀನ್ ತಗೊಂಡು ಹೊರಗಡೆ ಬರ್ತಾರೆ. ನೀವೇ ಆಗ್ಲೇ ಹೇಳಿದ್ರಿ, ಅನುರಾಗ್ ಠಾಕೂರ್ ಮಾತಾಡಿದ್ರು, ಈಗ ಫಾರ್ ಎಕ್ಸಾಂಪಲ್ ತೇಜಸ್ವಿ ಸೂರ್ಯ ಮಾತಾಡಿದ್ರು, ಅವ್ರ ಕೇಸ್ ವಾಶ್ ಆಯ್ತು. ಈ ರೀತಿಯಲ್ಲಿ ಇದ್ದಾಗ ಈ ಮಸೂದೆ ನಿಜಕ್ಕೂ ಅಗತ್ಯ ಆಗತ್ತಾ? ಈ ಮಸೂದೆಯಿಂದ ಉಪಯೋಗ ಆಗತ್ತಾ ಏನಾದ್ರು? ನಮ್ಮ ಆತಂಕ ಈ ಮಸೂದೆಯಿಂದ ಉಪಯೋಗ ಆಗೋದಕ್ಕಿಂತ ದುರುಪಯೋಗ ಜಾಸ್ತಿ ಆಗ್ಬೋದು ಅಂತ ಹೇಳಿ. ಸೊ ಹಾಗಾಗಿ ಈಗ್ಲೂ ಸಹ ಸರ್ಕಾರ ಅದನ್ನ, ಏನಿವೆ ಗವರ್ನರ್ ಅಸೆಂಟ್ ಕೊಟ್ಟಿಲ್ಲ, ಇವರು ಏನಿವೆ ಪಾಸ್ ಮಾಡಿದ್ದಾರೆ, ಬಟ್ ಈ ಮಸೂದೆಯಿಂದ ಬಹಳಷ್ಟು ಉಪಯೋಗ ಆಗೋದಂತೂ ಕಡಿಮೆ, ದುರುಪಯೋಗ ಜಾಸ್ತಿ ಆಗ್ಬೋದು. ಸೇಮ್ FIR ರಿಜಿಸ್ಟರ್ ಆಗುತ್ತೆ, ಸೇಮ್ ಕೋರ್ಟ್ ಹೋಗುತ್ತೆ, ಸೇಮ್ ಸ್ಟೇ ಆಗುತ್ತೆ, ಕ್ವಾಶ್ ಆಗುತ್ತೆ. ಎಲ್ಲ ಜಡ್ಜ್ಗಳು ಬಯಾಸ್ ಆಗಿದ್ದಾರೆ ಅಂತ ಹೇಳಿಲ್ಲ, ಬಟ್ ಇರ್ಬೋದು. ಯಾಕಂತ ಹೇಳಿದ್ರೆ ಒಬ್ರು ಜಡ್ಜ್ ಓಪನ್ ಕೋರ್ಟ್ ಅಲ್ಲಿ ಗೋರಿಪಾಳ್ಯ ಇಸ್ ಲೈಕ್ ಮಿನಿ ಪಾಕಿಸ್ತಾನ್ ಅನ್ನೋರು, ಅವ್ರ ಬಯಾಸ್ ಗೊತ್ತಾಗೋದಿಲ್ವಾ ನಮ್ಗೆ? ಹೌದೌದೌದು ಸರ್. ಈಗ ಉದಾಹರಣೆಗೆ ನಮ್ ಕರ್ನಾಟಕ ವಿಚಾರಕ್ಕೆ ತಗೊಂಡ್ರೆ, ಈಗ ಅದರಲ್ಲಿ ಪುನೀತ್ ಕೆರೆಳ್ಳಿ ಆಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ, ಕಲ್ಲಡ್ಕ ಪ್ರಭಾಕರ್ ಭಟ್ಟು, ಪ್ರಮೋದ್ ಮುತಾಲಿಕ್, ಈ ತರದವರು ಹಲವಾರು ದ್ವೇಷ ಭಾಷಣಗಳು ಮಾಡಿದ್ದಾರೆ. ಅವರ ದ್ವೇಷ ಭಾಷಣಗಳಿಂದ ಹಲವಾರು ಕೋಮು ಗಲಭೆಗಳು ಕರ್ನಾಟಕದಲ್ಲಿ ನಡೆದಿದ್ದಾವೆ. ಈಗ ಉದಾಹರಣೆಗೆ ಮಂಡ್ಯದಲ್ಲಿ ಇತ್ತೀಚೆಗೆ ನಡೆದ ಗಲಭೆ ಆಗಿರ್ಬೋದು, ಮದ್ದೂರಿನಲ್ಲಿ ನಡೆದಾಗಿರ್ಬೋದು, ಇನ್ನು ಶ್ರೀರಂಗಪಟ್ಟಣದಲ್ಲಿ ಆಗಿರ್ಬೋದು, ಮತ್ತೆ ಈಗ ಹಲವಾರು ಈ ರೀತಿಯಲ್ಲಿ ಈಗ ಕರಾವಳಿ ಭಾಗದಲ್ಲಿ ನಡೆದಿರೋದಾಗಿರ್ಬೋದು. ಸೊ ಇವರಿಗೆ ತಡೆ ಒಡ್ಲಿಕ್ಕೆ ಈ ಮಸೂದೆ ಉಪಯೋಗ ಆಗತ್ತಾ? ಸರ್, ನನ್ನ ಪ್ರಕಾರ ಈ ಮಸೂದೆಯಿಂದ ಏನ್ ಹೆಚ್ಚಿಗೆ ಉಪಯೋಗ ಆಗತ್ತೆ ನನ್ಗೆ ಗೊತ್ತಿಲ್ಲ. ಒಂದೇ ಒಂದು, ಈ ಮಸೂದೆಯಲ್ಲಿ ಏನ್ ಹೇಳಿದ್ದಾರೆ, ಈ ಹೇಟ್ ಕ್ರೈಮ್ ಗೆ ವಿಕ್ಟಿಮ್ಸ್ ಯಾರು ಇರ್ತಾರೋ ಅವ್ರಿಗೆ ಕಾಂಪೆನ್ಸೇಷನ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಅವ್ರು ಕಾಂಪೆನ್ಸೇಷನ್ ಕೇಳ್ಬೋದು ಅಂತ. ಅದೊಂದ್ರಿಂದ ಏನಾದ್ರು ಆಗ್ಬೋದು. ಅದ್ ಬಿಟ್ರೆ ಬೇರೆ ಯಾವ ತರ ಉಪಯೋಗ ಆಗತ್ತೆ ನನ್ಗೆ ಗೊತ್ತಿಲ್ಲ. ಒಂದೇ ಒಂದು ನಾನು ಹೇಳ್ತೀನಿ, ಅರ್ನೇಶ್ ಕುಮಾರ್ ಅಂತ ಒಂದು ಜಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಇಂದ.
ಅದು 498 ಕೇಸ್ ಬಗ್ಗೆ ಬಂದಿದ್ದು. ಅದ್ರಲ್ಲಿ ಏನ್ ಹೇಳ್ತಾರೆ, ಯಾರಾದ್ರೂ ಏನಾದ್ರು ತಪ್ಪು ಮಾಡಿ ಆ ತಪ್ಪಿಗೆ ಪನಿಷ್ಮೆಂಟ್ 7 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಅರೆಸ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಸಹಜವಾಗಿ ಅರೆಸ್ಟ್ ಮಾಡಬಾರ್ದು. ನೀವು ಅರೆಸ್ಟ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಫಾರ್ ಅನ್ ಅಫೆನ್ಸ್ ವಿಚ್ ಇಸ್ ಲೆಸ್ ದೆನ್ 7 years ತುಂಬಾ ಸ್ಟ್ರಾಂಗ್ ರೀಸನ್ಸ್ ಇರಬೇಕು, ಅದು ರೆಕಾರ್ಡ್ ಮಾಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಇವರು ಇಲ್ಲಿ ಈ ಹೇಟ್ ಕ್ರೈಮ್ ಗೆ ಪನಿಷ್ಮೆಂಟ್ ನ 1 to 7 years ಅಂತ ಮಾಡಿದ್ದಾರೆ. ಸೊ ದಟ್ ಇಟ್ ಈಸ್ ಅ ಪನಿಷ್ಮೆಂಟ್ ಫಾರ್ ವಿಚ್ ಕ್ಯಾನ್ ಬಿ ಅಪ್ ಟು 7 years ಅರೆಸ್ಟ್ ಅಂತ. ಸೊ ನನ್ ಪ್ರಕಾರ ಸರ್ಕಾರ ಇದನ್ನ ಯೂಸ್ ಮಾಡ್ಕೊಂಡು ಅರೆಸ್ಟ್ ಮಾಡಕ್ ಹೊರಡ್ಬೋದು ಅಂತ ಅನ್ಸುತ್ತೆ. ಬಟ್ ನಾವೇ ಈ ಸರ್ಕಾರ ಈ ವ್ಯವಸ್ಥೆ ಯಾವ ತರ ಇದೆ ಅಂತ ನಾವು ನೋಡಿದೀವಿ. ವ್ಯವಸ್ಥೆನೇ ಇವತ್ತು ಸ್ವಲ್ಪ ಬಯಾಸ್ಡ್ ಆಗಿದೆ. ಹಾಗಾಗಿ ಈ ಮಸೂದೆ ಬಂದ ತಕ್ಷಣ ಅವ್ರು ಕಡಿವಾಣ ಹಾಕ್ತಾರ ನನಗ್ ಡೌಟ್. ನೋಡಿ, ಇದಕ್ ಮುಂಚೆನು ಈ ಮಂಗಳೂರಲ್ಲಿ ಎಸ್ಪೆಷಲಿ ಆದ ದ್ವೇಷ ಭಾಷಣಕ್ಕೆ ಖಂಡಿತ ಇರೋ ಕಾನೂನಲ್ಲಿ FIR ಹಾಕ್ಬೋದಾಗಿತ್ತು, ಹಾಕಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ರು, ಸ್ಪೀಕರ್ ಅವರು ಅದೇ ಜಿಲ್ಲೆ ಅವರು, ಸ್ಪೀಕರ್ ಅವರು ಯಾರೋ ದ್ವೇಷ ಭಾಷಣ ಮಾಡಿದಾಗ ಏನ್ ಹೇಳ್ತಾರೆ, ಬೊಗಳೋ ನಾಯಿಗಳು ಬೊಗಳ್ತಾ ಇರ್ತಾರೆ ಅಂತ ಹೇಳ್ತಾರೆ. ಮತ್ತೆ ನೀವ್ ಏನ್ ಮಾಡ್ತೀರಾ? ಈ ಹೊಸ ಕಾನೂನು ಬಂದ ತಕ್ಷಣ ಮಾತ್ರ ನೀವ್ ಏನ್ ಮಾಡ್ತೀರಾ ನನ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಹೊಸ ಕಾನೂನು ಬಂದ್ರೆ ಈ ವ್ಯವಸ್ಥೆ ಈ ಸರ್ಕಾರದಲ್ಲಿ ಉಪಯೋಗ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಸರ್, ಈಗ ಆರ್ ಅಶೋಕ್ ಅವರು ಏನ್ ಅಸೆಂಬ್ಲಿನಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಒಂದ್ ಮಾತು ಹೇಳ್ತಾರೆ. ಈಗ ಉದಾಹರಣೆಗೆ ಯಾರೋ ಒಬ್ಬ ಹುಡುಗ ಕೊಲೆ ಮಾಡ್ತಾನೆ ಅನ್ಕೊಳ್ಳಿ, ಆ ಕೊಲೆ ಮಾಡಿದಕ್ಕೆ ಕಾರಣ ದ್ವೇಷ ಭಾಷಣನೆ ಅಂತ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಇನ್ನೊಂದು, ಅದಕ್ಕೆ ನೀವು ಅವ್ರ ಅಪ್ಪ ಅಮ್ಮನ ಅರೆಸ್ಟ್ ಮಾಡ್ತೀರಾ? ಈಗ ಅವನ ಮನಸ್ಥಿತಿಗೆ ಅವನ ತಂದೆ ತಾಯಿ ಅರೆಸ್ಟ್ ಮಾಡ್ತೀರಾ, ಅಥವಾ ಅವನ ಏನ್ ಸುತ್ತಮುತ್ತ ಇರುವ ಅವನ ಫ್ರೆಂಡ್ಸ್ ಅನ್ನ ಅರೆಸ್ಟ್ ಮಾಡ್ತೀರಾ? ದ್ವೇಷ ಭಾಷಣನೇ ಕಾರಣ ಅಂತ ಹೆಂಗ್ ಹೇಳ್ತೀರಾ ನೀವು ಅಂತ ಆರ್ ಅಶೋಕ್ ಅವರು ಅಸೆಂಬ್ಲಿಲಿ ಹೇಳ್ತಾರೆ. ಸರ್, ವಿರೋಧ ಪಕ್ಷದ ನಾಯಕರಾಗಿರೋರು ಈ ತರ ಒಂದು ಕ್ಷುಲ್ಲಕ ಮಾತುಗಳನ್ನ ಆಡಬಾರ್ದು. ಮಸೂದೆಲಿ ಎಲ್ಲೋ ಯಾರ್ದೋ ತಂದೆ ತಾಯಿಗೆ ಅರೆಸ್ಟ್ ಮಾಡ್ತಾರೆ, ಅವ್ರ ಸ್ನೇಹಿತರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಏನೂ ಇಲ್ಲ. ಸೊ ಹಾಗಾಗಿ ಆತರ ಕೇಳೋದು ತಪ್ಪು. ಅಲ್ಲಲ್ಲ, ಅವ್ರು ಆತರ ಹೇಳಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಕೊಲೆ ಮಾಡ್ದ, ಅವನಿಗೆ ಪ್ರವೋಕ್ ಯಾವ್ದ್ ಮಾಡಿರುತ್ತೆ? ಅವ್ರ ತಂದೆ ತಾಯಿ ಮಾಡಿರ್ತಾರ ಅಥವಾ ಅವ್ನ ಫ್ರೆಂಡ್ಸ್ ಮಾಡಿರ್ತಾರ? ದ್ವೇಷ ಭಾಷಣನೇ ಆಗಿರುತ್ತೆ ಅಂತ ನೀವ್ ಹೆಂಗ್ ಐಡೆಂಟಿಫೈ ಮಾಡ್ತೀರಾ ಅಂತಾರೆ. ಅವ್ನ್ ದ್ವೇಷ ಭಾಷಣ ಮಾಡಿದ್ರೆ ಅದ ಐಡೆಂಟಿಫೈ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಗೋಲಿ ಮಾರೋ ಸಾಲೋಕೆ ಅಂತ ಯಾರೋ ಹೇಳಿದ್ರೆ ಅದ್ ದ್ವೇಷ ಭಾಷಣ ಅದಾನೆ. ಅಥವಾ ಮುಸಲ್ಮಾನರು ನೀವು ಈ ಜಾತ್ರೆಗೆ ಬರಬಾರ್ದು, ನಿಮ್ಗೆ ಇಲ್ಲಿ ಅವಕಾಶ ಕೊಡೋದಿಲ್ಲ, ನೀವ್ ಬಂದ್ರೆ ನಿಮ್ಗೆ ಏನಾದ್ರು ಮಾಡ್ತೀವಿ ಅಂದ್ರೆ ಅದ್ ದ್ವೇಷ ಭಾಷಣ ಅದಾನೆ. ಅವ್ರಂಗ್ ಹೇಳಿದ್ಮೇಲೆ ತಾನೆ ಅಲ್ಲಿ ಮುಸಲ್ಮಾನರನ್ನ ಬಿಟ್ಟಿಲ್ಲ. ಸೊ ಒಂದ್ ಲಿಂಕ್ ಇದೆಯಲ್ಲ. ಬಟ್ ನಾನು ಅದೇ ಪಾಯಿಂಟ್ ಹೇಳ್ತಾ ಇರೋದು, ಆ ಲಿಂಕ್ ಇದೆಯಲ್ಲ, ಆ ಭಾಷಣಕ್ಕೂ ಆಮೇಲೆ ಆಗಂತ ಹಿಂಸೆಗೂ ಲಿಂಕ್ ಮುಖ್ಯ. ಸೊ ಹಾಗಾಗಿ ಇವ್ರ ಮಸೂದೆಯಲ್ಲಿ ಇವ್ರು ಮಾಡಿರೋ ವರ್ಡಿಂಗು ವೇಗಾಗಿದೆ. ಒಂದೇ ಒಂದ್ ಪಾಯಿಂಟ್ ಅಶೋಕ್ ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ, ಇದು ಮಸೂದೆ ವೇಗಾಗಿದೆ. ಲಾ ಕಮಿಷನ್ ಅವರು ಹೇಳಿದಾಗ ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ, ಅವರು BNS ಅಲ್ಲಿ ಸೆಕ್ಷನ್ 153C ಒಂದು ಹೊಸ ಸೆಕ್ಷನ್ ಆಡ್ ಮಾಡ್ಬೇಕು ಅಂತ ಹೇಳಿದ್ರು. ಅದ್ರ ಟೈಟ್ಲ್ ಇದ್ದಿದ್ದು ಪ್ರೊಹಿಬಿಟಿಂಗ್ ಇನ್ಸೈಟ್ಮೆಂಟ್ ಆಫ್ ಹೇಟ್ರೆಡ್, ಅಂದ್ರೆ ದ್ವೇಷಕ್ಕೆ ಪ್ರಚೋದನೆನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ. ಸೊ ಆಗ ಸ್ಪಷ್ಟವಾಗಿ ಇತ್ತು. ಬಟ್ ಇವ್ರು ಬರ್ದಿರೋ ರೀತಿ ಇದೆ, ಅದು ವೇಗಾಗಿದೆ. ಎರಡನೇದು, ಇವ್ರು ಹೇಟ್ ಸ್ಪೀಚ್ ಹೇಟ್ ಕ್ರೈಮ್ ಅಂತ ಹೇಳ್ತಾರೆ. ಈ ಬಿಲ್ ನ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ಸ್ ಬಿಲ್ ಅಂತ ಹೇಳ್ತಾರೆ. ಹೇಟ್ ಸ್ಪೀಚ್ ಡಿಫೈನ್ ಮಾಡಿ ಹೇಟ್ ಕ್ರೈಮ್ ಇಸ್ ನಥಿಂಗ್ ಬಟ್ ಕಮಿಷನ್ ಆಫ್ ಹೇಟ್ ಸ್ಪೀಚ್ ಅಂತಾರೆ. ಮತ್ತೆ ಏನಕ್ಕೆ ಹೇಟ್ ಕ್ರೈಮ್ ಸಪರೇಟ್ ಆಗಿ ಏನಕ್ಕೆ ಬೇಕಾಗಿತ್ತು? ಜನರಲಿ ನಾವು ಮಾತಾಡ್ಬೇಕಾದ್ರೆ ಹೇಟ್ ಕ್ರೈಮ್ ಅಂದ್ರೆ ಈ ಗುಂಪು ಹತ್ಯೆಗಳು, ಅಸಾಲ್ಟ್, ಅದೆಲ್ಲ ಹೇಟ್ ಕ್ರೈಮ್. ಹೇಟ್ ಕ್ರೈಮ್ ಅಂದ್ರೆ ಯಾರೋ ಒಬ್ಬ ಭಾಷಣ ಮಾಡದ್ಮೇಲೆ ಇನ್ಯಾರಿಗೋ ಹೋಗಿ ಹೊಡೆಯೋದು, ಅಥವಾ ಅವ್ರಿಗೆ ತಾರತಮ್ಯ ಮಾಡೋದು, ಅವ್ರ ಸ್ಕೂಲ್ ಒಳಗಡೆ ಬಿಡದೆ ಇರೋದು, ಅದೆಲ್ಲ ಹೇಟ್ ಕ್ರೈಮ್ಸ್ ಆಗತ್ತೆ. ಬಟ್ ಇವರು ಹೇಟ್ ಸ್ಪೀಚ್ ಹೇಟ್ ಕ್ರೈಮ್ ಅಂತ ಹೇಳ್ಬಿಟ್ಟು ಹೇಟ್ ಕ್ರೈಮ್ ಇಸ್ ನಥಿಂಗ್ ಬಟ್ ಕಮಿಷನ್ ಆಫ್ ಹೇಟ್ ಸ್ಪೀಚ್ ಅಂತ ಹೇಳ್ಬಿಟ್ರೆ ಅದು ಅದಕ್ಕೊಂಥರ ಅರ್ಥ ಇಲ್ಲ. ಸರ್, ನನ್ನ ಕಡೆಯ ಪ್ರಶ್ನೆ, ಹಾಗಾದ್ರೆ ಸರ್ಕಾರ ಏನ್ ಮಾಡ್ಬೋದಿತ್ತು, ಏನ್ ಮಾಡ್ಬೇಕಿತ್ತು? ಮತ್ತೆ ಇದರಲ್ಲಿ ಏನಾದ್ರೂ ತಿದ್ದುಪಡಿ ಆಗ್ಬೇಕು ಅಂತ ನಿಮ್ಗೆ ಅನ್ಸತ್ತಾ? ಏನ್ ಮಾಡ್ಬೇಕಿತ್ತು ಸರ್ಕಾರ ಫೈನಲಿ? ಸರ್, ಫಸ್ಟ್ ಆಫ್ ಆಲ್ ಸರ್ಕಾರ ಈ ಪ್ರಾಬ್ಲಮ್ ಏನು ಅಂತ ಸ್ಟಡಿ ಮಾಡ್ಬೇಕಿತ್ತು. ಯಾಕೆ ಈ ದ್ವೇಷ ಭಾಷಣಗಳಾಗ್ತಾ ಇದೆ, ಯಾಕೆ FIR ಗಳಾಗ್ತಾ ಇಲ್ಲ, ಯಾಕೆ FIR ಗಳು ಸ್ಟೇ ಅಥವಾ ಕ್ವಾಶ್ ಆಗ್ತಿದಾವೆ ಅಂತ ನೋಡ್ಬೇಕಿತ್ತು. ಎರಡನೇದು, ಅವ್ರದೇ ಪೊಲೀಸ್ ಅವರು ಯಾಕೆ FIR ಗಳು ಮಾಡ್ತಿಲ್ಲ ಅಂತ ನೋಡ್ಬೇಕಿತ್ತು. ಎರಡನೇದು, ಸರ್ಕಾರ ಇರೋ ಮೆಟೀರಿಯಲ್ ಸ್ಟಡಿ ಮಾಡ್ಬೇಕಿತ್ತು. ಈಗ ಈ ಲಾ ಕಮಿಷನ್ ರಿಪೋರ್ಟ್ ಅಲ್ಲೇ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಅವರೊಂದು ರಬಾತ್ ಆಕ್ಷನ್ ಪ್ಲಾನ್ ಅಂತ ಒಂದು ರಿಲೀಸ್ ಮಾಡ್ತಾರೆ. ಇದು ಸುಮಾರು ವರ್ಷ ಆಯ್ತು. ಅದರಲ್ಲೂ ಹೇಟ್ ಸ್ಪೀಚ್ ಹೇಗೆ ಅಡ್ರೆಸ್ ಮಾಡೋದು ಅಂತ ಇದೆ, ತುಂಬಾ ಸ್ಪಷ್ಟವಾಗಿದೆ. ಮತ್ತೆ ಬೇರೆ ಬೇರೆ ದೇಶಗಳ ಕಾನೂನು ಸ್ಟಡಿ ಮಾಡ್ಬೇಕಿತ್ತು. ಈಗ ಜಪಾನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹೇಟ್ ಸ್ಪೀಚ್ ಗೆ ಇಟ್ಸ್ ಅನ್ ಅಫೆನ್ಸ್, ಬಟ್ ಸಿವಿಲ್ ಅಫೆನ್ಸ್ ಅದು. ಅಂದ್ರೆ ಅದಕ್ಕೆ ಫೈನು ಆತರ ಇದಿರುತ್ತೆ, ಜೈಲ್ ಇರೋದಿಲ್ಲ. ಆದ್ರೆ ಜರ್ಮನಿಲಿ ಕ್ರಿಮಿನಲ್ ಅಫೆನ್ಸ್. ಇನ್ ಕೆಲವು ದೇಶದಲ್ಲಿ ಫಸ್ಟ್ ಟೈಮ್ ಮಾಡಿದ್ರೆ ಸಿವಿಲ್, ಆಮೇಲೆ ಮಾಡಿದ್ರೆ ಕ್ರಿಮಿನಲ್, ಆತರ ಇರುತ್ತೆ. ಸೊ ಬೇರೆ ಬೇರೆ ದೇಶದಲ್ಲಿ ಯಾವ ತರ ಆಗಿದೆ ಸ್ಟಡಿ ಮಾಡ್ಬೇಕು. ಎರಡನೇದು, UPA ಅಂದ್ರೆ ಕಾಂಗ್ರೆಸ್ ಅವ್ರ ಪವರ್ ಅಲ್ಲಿ ಇದ್ದಾಗ ಡೆಲ್ಲಿನಲ್ಲಿ UPA 2 ಸರ್ಕಾರದವರೇ ಒಂದು ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಟಿವ್ ಪಾಲಿಸಿ ಅಂತ ಒಂದು ಪಾಲಿಸಿ ತಂದ್ರು 2013-14 ಅಲ್ಲಿ. ಅದ್ರ ಪ್ರಕಾರ ಯಾವ್ದೇ ಒಂದು ಹೊಸ ಮಸೂದೆ ತರಬೇಕಾದ್ರೆ ಆ ಮಸೂದೆ ಟೇಬಲ್ ಆಗಕ್ ಮುಂಚೆ 1 ತಿಂಗಳ ಹಿಂದೆನೆ ಅದರ ಡ್ರಾಫ್ಟ್ ಪಬ್ಲಿಕ್ ಕಮೆಂಟ್ಸ್ ಗೆ ಅವೈಲೇಬಲ್ ಆಗಿರ್ಬೇಕು.
ಸೊ ಇವರು ಈ ಹೇಟ್ ಸ್ಪೀಚ್ ಡ್ರಾಫ್ಟ್ ಒಂದ್ ತಿಂಗಳ ಹಿಂದೆನೆ ಪಬ್ಲಿಕ್ ಮಾಡಿದಿದ್ರೆ ವಿಪಕ್ಷದವರು ನೋಡಿ ಏನಾದ್ರು ಹೇಳ್ಬೋದಾಗಿತ್ತು, ನಾವು ಕನ್ಸರ್ನ್ ಸಿಟಿಸನ್ಸ್, ನೀವು ಜರ್ನಲಿಸ್ಟ್ ಎಲ್ಲರೂ ನೋಡಿ ಏನಾದ್ರು ಹೇಳ್ಬೋದಾಗಿತ್ತು. ಆದ್ರೆ ಅವ್ರು ಡ್ರಾಫ್ಟ್ ಪಬ್ಲಿಕ್ ಮಾಡೇ ಇಲ್ಲ. ಮಾಡಿದ್ದಾರೆ. ನಾನ್ ಹೇಳಿದ್ ಟೇಬಲ್ ಆಗಕ್ 1 ಮಂತ್ ಮುಂಚೆ, ಟೇಬಲ್ ಆಗಕ್ 1 ಮಂತ್ ಮುಂಚೆ ಹಾಕಿದಿದ್ರೆ ಹಲವಾರು ಜನ ಕಮೆಂಟ್ಸ್ ಕೊಡ್ತಾ ಇದ್ರಲ್ಲ. ಅವ್ರದೇ ಪಾಲಿಸಿ ಅದು, ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಟಿವ್ ಪಾಲಿಸಿ ಅವ್ರದೇ, ಅವರೇ ಡೆಲ್ಲಿ ಪವರ್ ಅಲ್ಲಿ ಇದ್ದಾಗ ತಂದಿದ್ದದ್ದು. ನೀವು ಯಾವ್ದೇ ಒಂದು ಅಸೆಂಬ್ಲಿ ಟೇಬಲ್ ಮಾಡಕ್ ಮುಂಚೆ 1 ತಿಂಗಳು ಕೊಟ್ಬಿಟ್ಟು ಪಬ್ಲಿಕ್ ಕಮೆಂಟ್ಸ್ ನ ಇಸ್ಕೊಳ್ಳಿ ಅಂತ. ಯಾಕೆ ಆತರ? ಆ ಪಾಲಿಸಿ ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ, ಯಾವ್ದೇ ಒಂದು ಕಾನೂನು ಚೆನ್ನಾಗಿ ಬಲವಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಜನರ ಸಹಮತ ಇರೋದಲ್ಲದೆ ಜನರ ಇನ್ಪುಟ್ಸ್ ಇರ್ಬೇಕು. ಈಗ ಇವರೇ ಇನ್ನೊಂದು ತಂದಿದ್ದಾರೆ, ಸೋಷಿಯಲ್ ಬಾಯ್ಕಾಟ್ ಬಿಲ್ ಅಂತ. ನೀವ್ ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ಈ ಸೆಷನ್ ಅಲ್ಲಿ ಪಾಸ್ ಆಯ್ತು. ಆ ಸೋಷಿಯಲ್ ಬಾಯ್ಕಾಟ್ ಬಿಲ್ ಅಲ್ಲಿ ಏನಿದೆ ಅಂದ್ರೆ, ಒಂದು ಎಕ್ಸಾಂಪಲ್, ಯಾವಾಗ ಸೋಷಿಯಲ್ ಬಾಯ್ಕಾಟ್ ಅಫೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ನಂದೇ ಸಮುದಾಯದವ್ರ ಮೇಲೆ ಸೋಷಿಯಲ್ ಬಾಯ್ಕಾಟ್ ಮಾಡಿದ್ರೆ ಮಾತ್ರ ಅಫೆನ್ಸ್ ಆಗುತ್ತೆ. ನಾನ್ ಬೇರೆ ಸಮುದಾಯದವ್ರ ಮೇಲೆ ಬಾಯ್ಕಾಟ್ ಮಾಡಿದ್ರೆ ಅಫೆನ್ಸ್ ಆಗ್ತಿದ್ದಂಗಿಲ್ಲ ಅದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾರೋ ವೈಶ್ಯಸ್, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಕ್ಕಲಿಗರು ಅವ್ರ ಮೇಲೆ ಇದ್ ಮಾಡಿದ್ರೆ ಅದು ಅಫೆನ್ಸ್ ಆಗದೆ ಇರ್ಬೋದು. ಅಥವಾ ಯಾರೋ ವೈಶ್ಯಸ್ ಕುರ್ಬಸ್ ಮೇಲೆ ಮಾಡಿದ್ರೆ, ಬಾಯ್ಕಾಟ್ ಮಾಡಿದ್ರೆ ಅದು ಅಫೆನ್ಸ್ ಆಗದೆ ಇರ್ಬೋದು. ಬಿಕಾಸ್ ಇಟ್ ಸೇಸ್ ಹಿಸ್ ಕಮ್ಯುನಿಟಿ ಅಂತ ಇದೆ ಅದರಲ್ಲಿ. ಅದನ್ನು ಡ್ರಾಫ್ಟ್ ರಿಲೀಸ್ ಮಾಡಿರ್ಲಿಲ್ಲ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಡ್ರಾಫ್ಟ್ ರಿಲೀಸ್ ಮಾಡಿದ್ರೆ ನಿಮ್ ಕಾನೂನಲ್ಲಿ ಏನ್ ತೊಡಕುಗಳಿದೆ, ಏನ್ ಇಂಪ್ರೂವ್ಮೆಂಟ್ ಮಾಡ್ಬೋದು, ಬೇರೆಯವರು ಹೇಳ್ಬೋದಲ್ವಾ? ನಿಮ್ಗೆ ಎಲ್ಲ ಗೊತ್ತು ಅನ್ಕೋಬಾರ್ದು. ಯಾವ್ದೇ ಸರ್ಕಾರ ಬಂದ್ರು ಅಥವಾ ಯಾರೇ ಜನ, ಸರ್ ನಾವು ಅಷ್ಟೇ, ನಮ್ಗೆ ಎಲ್ಲ ಗೊತ್ತು ನಾನು ಹೇಳ್ತಾ ಇಲ್ವಲ್ಲ. ಒಂದು ಕನ್ಸಲ್ಟೇಟಿವ್ ಅಪ್ರೋಚ್ ಬೇಕು ಒಂದು ಡೆಮೋಕ್ರಸಿನಲ್ಲಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ನಿಮ್ಮ ಮಾತು ಅಲ್ಟಿಮೇಟ್ ಆಗಿ ಈ ಮಸೂದೆ ತಿದ್ದುಪಡಿ ಮಾಡ್ಬೇಕು. ಈ ಮಸೂದೆಯನ್ನ ಸರ್ಕಾರ ಮತ್ತೊಮ್ಮೆ ಜನರ ಒಪಿನಿಯನ್ ತಗೊಂಡು ರೆಡಿ ಮಾಡ್ಬೇಕು. ಬಟ್ ಈ ಮಸೂದೆ ಬೇಕು ಕರ್ನಾಟಕಕ್ಕೆ. ಅಂದ್ರೆ ಈ ಮಸೂದೆ ಬೇಕು ಅಂತ ಹೇಳ್ತಾ ಇಲ್ಲ ನಾನು. ಫಾರ್ ಎಕ್ಸಾಂಪಲ್ BNSL ಅಮೆಂಡ್ಮೆಂಟ್ಸ್ ಮಾಡಿದ್ರು ಸಾಕಾಗ್ಬೋದು. ಲೀಗಲ್ ಸ್ಟೆಪ್ಸ್ ಬೇಕು. ಮಸೂದೆನೆ ಬೇಕಾ, ಹೊಸ ಮಸೂದೆ, ಫುಲ್ ನ್ಯೂ ಮಸೂದೆ ಬೇಕಾ ಗೊತ್ತಿಲ್ಲ. BNSL ಅಮೆಂಡ್ಮೆಂಟ್ ಮಾಡಿದ್ರು ಸಾಕಾಗ್ಬೋದು. ನಾನ್ ಹೇಳ್ತಾ ಇರೋದು ಲೀಗಲ್ ಸ್ಟೆಪ್ಸ್ ಅಗತ್ಯ. ಆ ಲೀಗಲ್ ಸ್ಟೆಪ್ಸ್ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಸರ್, ದ್ವೇಷ ಭಾಷಣ ತಡೆಯೋದಕ್ಕಂತಾನೆ ತಂದಿರೋದು ಈ ಮಸೂದೆ. ಬಟ್ ಈ ಮಸೂದೆ ಅಗತ್ಯ ಇದೆಯೋ ಇಲ್ವೋ ಫೈನಲಿ? ಸರ್ ನಾನು ಅದೇ ಹೇಳ್ತಾ ಇರೋದು ಸರ್. ಈಗ ಆಲ್ರೆಡಿ BNS ಅಂತ ಕಾನೂನು ಇದೆ ತಾನೆ? ಹೌದು, BNSL ಇದೆ. ಆದ್ರೆ ಇದು ವಿಶೇಷ ಮಸೂದೆ, ಅದಕ್ಕೆ ಹೊರತುಪಡಿಸಿ ಒಂದು ಮಸೂದೆ ಅಂತ ತಂದಿದ್ದಾರೆ ಈಗ ಅವರು. ನಾನ್ ಅದನ್ನೇ ಹೇಳ್ತಾ ಇರೋದು. ಲಾ ಕಮಿಷನ್ ರಿಪೋರ್ಟ್ ಹೇಳುತ್ತೆ ಹೇಟ್ ಸ್ಪೀಚ್ ಗೆ ಹೊಸ ಲಾ ಬೇಕಾಗಿಲ್ಲ, ಯು ಕ್ಯಾನ್ ಅಮೆಂಡ್ IPC ಟು ಆಡ್ ಸೆಕ್ಷನ್ಸ್, ದಟ್ ಈಸ್ ಸಫಿಶಿಯಂಟ್ ಅಂತ. ನಾನ್ ಹೇಳ್ತಾ ಇರೋದು ಅದೇ. ನಾನು ಹೊಸ ಮಸೂದೆ ಬೇಕೇ ಬೇಕು, ಬೇಡವೇ ಬೇಡ ಅಂತ ಹೇಳೋ ಪೊಸಿಷನ್ ಅಲ್ಲಿ ಇಲ್ಲ. ಯಾಕಂದ್ರೆ ನಾನು ಅಷ್ಟೇ ಎಕ್ಸ್ಪರ್ಟ್ ಅಲ್ಲ. ಇದು ಒಂದು ಕಲೆಕ್ಟಿವ್ ಪ್ರಾಬ್ಲಮ್, ಎಲ್ಲರೂ ಕೂತು ಚರ್ಚೆ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸಮ್ ಲೀಗಲ್ ಸ್ಟೆಪ್ಸ್ ಆರ್ ರಿಕ್ವೈರ್ಡ್. ಏನೋ ಒಂದು ಕಾನೂನಿನ ಹೆಜ್ಜೆ ಬೇಕು. ಅದು ಇರೋ ಕಾನೂನು ತಿದ್ದುಪಡಿ ಮಾಡ್ಬೋದಿತ್ತ, ಹೊಸ ಕಾನೂನೇ ಬೇಕನ್ನೋದು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೀವಿ ಈ ದ್ವೇಷ ಭಾಷಣ ಮಸೂದೆ ಕುರಿತಾಗಿ. ವೀಕ್ಷಕರೇ, ನೋಡಿದ್ರಲ್ಲ, ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ಮಸೂದೆ ಕರ್ನಾಟಕ ಸರ್ಕಾರ ತರಲಿಕೊಟ್ಟಿದೆ. ಈ ಮಸೂದೆ ನಿಜಕ್ಕೂ ಕರ್ನಾಟಕಕ್ಕೆ ಅವಶ್ಯಕತೆ ಇತ್ತ? ಈ ಮಸೂದೆಯನ್ನ ರಾಜ್ಯ ಸರ್ಕಾರ ತರಬೇಕಾ? ಇವೆಲ್ಲ ವಿಚಾರ ನೋಡಿದೀರಾ ನೀವು. ಇದ್ರ ಬಗ್ಗೆ ಏನ್ ಅನ್ಸ್ತು ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.